ನಮಸ್ಕಾರ ವೀಕ್ಷಕರೇ. ರೋಟರಿ ಕ್ಲಬ್ ಮಣಿಪಾಲ ಹಾಗೂ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಪ್ರಸ್ತುತಪಡಿಸುವ ಮನಸ್ಸಿನ ಮಾತು ಮನೆ ಬಾಗಿಲಿಗೆ ಮನೋವೈದ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕುಡಿತ ಒಂದು ಘನತೆ ವಿಷಯವಾಗಿ ಕಂಡುಬರ್ತಾ ಇದೆ. ಹಾಗೂ ಕುಡಿತಕ್ಕೆ ದಾಸರಾದವರು ಅದರಿಂದ ಹೊರಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ ಕೆಲವರು ಹೇಳ್ತಾರೆ, ಅಥವಾ ಅದಕ್ಕೆ ಚಿಕಿತ್ಸೆ ಇಲ್ಲ, ವಿಲ್ ಪವರ್ ಇದ್ದರೆ ಸಾಕು, ಅದಕ್ಕೆ ಬೇರೆ ಚಿಕಿತ್ಸೆಯ ಅಗತ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಆದರೆ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ 5 ವರ್ಷದಿಂದ ಮಾನವಶಾಸ್ತ್ರಜ್ಞರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವ ಮುಜಮಿಲ್ ಅಹಮದ್ ಅವರು ಬಂದಿದ್ದಾರೆ. ಬನ್ನಿ, ಅವರು ಈ ಎಲ್ಲ ಒಂದು ವಿಷಯದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಅವರಿಂದ ಕೇಳ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇತ್ತೀಚಿನ ದಿನಗಳಲ್ಲಿ ಈ ಕುಡಿತ ಅನ್ನೋದು ಒಂದು ಫ್ಯಾಷನ್ ಅಥವಾ ಒಂದು ಘನತೆಯ ವಿಷಯವಾಗಿ ಕಂಡುಬರ್ತಾ ಇದೆ. ಸಾಮಾನ್ಯವಾದ ಕುಡಿತಕ್ಕೂ ಹಾಗೂ ಅದರ ಅವಲಂಬನೆಗೂ ಇರುವ ವ್ಯತ್ಯಾಸ ಏನು ಹೇಳ್ಬೋದಾ? ಖಂಡಿತವಾಗಿಯೂ ಇವಾಗ ಮದ್ಯ ವ್ಯಸನವನ್ನು 3 ರೀತಿಯಾಗಿ ವಿಂಗಡಿಸಿದ್ದಾರೆ. ಒಂದನೇದಾಗಿ ಸಾಮಾಜಿಕ ಕುಡುಕುತನ ಅಂತ ಹೇಳ್ತೇವೆ. ಈ ಸಾಮಾಜಿಕ ಕುಡುಕುತನ ಹೇಳೋದು ದಿನನಿತ್ಯಲೂ ಕುಡಿತಾರೆ, ಆದರೆ ಒಂದೇ ತೇರಿನಲ್ಲಿ ಕುಡಿತಾ ಇರ್ತಾರೆ. ಇವರಿಗೆ ಬೇರೆ ರೀತಿಯ ಸಮಸ್ಯೆ ಆಗಲಿ, ಮನೆಯಲ್ಲಿ ಸಮಸ್ಯೆ ಆಗಲಿ ಅಥವಾ ಕುಟುಂಬದಲ್ಲಿ ಸಮಸ್ಯೆ ತುಂಬ ಕಡಿಮೆ. ಸೊ ಹಾಗಾಗಿ ಇದು ಒಂದು ತೊಂದರೆ ಅಂತ ಕಂಡು ಬರೋದಿಲ್ಲ. ಅದೇ ಇನ್ನೊಂದು ರೀತಿಯಲ್ಲಿ ಜನರು ಕುಡಿತಾರೆ, ಅದನ್ನು ನಾವು ಒಕೇಶ್ನಲ್ ಡ್ರಿಂಕಿಂಗ್ ಅಂತ ಕರ್ತೇವೆ, ಸಾಂದರ್ಭಿಕ ಕುಡಿತನ ಅಂತ. ಈ ಸಾಂದರ್ಭಿಕ ಕುಡುಕುತನದಲ್ಲಿ ಜನರು ಯಾವುದಾದ್ರೂ ಒಂದು ಒಕೇಶ್ನಲ್ಲಿ, ಉದಾಹರಣೆಗೆ ಇವಾಗ ಕ್ರಿಸ್ಮಸ್ ಪಾರ್ಟಿ ಆಗಿರ್ಬೋದು, ಅಥವಾ ಬರ್ತ್ಡೇ ಪಾರ್ಟಿಗಳಾಗಿರ್ಬೋದು, ಮ್ಯಾರೇಜ್ ಆ್ಯನಿವರ್ಸರಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಒಕೇಶನಲ್ಲಿ ಮಾತ್ರ ಕುಡಿತಾರೆ. ಮತ್ತು ಇವರು ತಮ್ಮದೇ ಹಣ ಖರ್ಚು ಮಾಡಿ ಕುಡಿಯುವಂಥದ್ದು ತುಂಬ ಕಡಿಮೆ. ಯಾರಾದರೂ ಟ್ರೀಟ್ ಕೊಟ್ಟರು, ಯಾರಾದರೂ ಕರೆದ್ರು ಅಂಥ ಸಮಯದಲ್ಲಿ ಮಾತ್ರ ಕುಡಿತವನ್ನು ಮಾಡ್ತಾರೆ. ಅದೇ ಇವಾಗ 3ನೆಯ ಒಂದು ವಿಧ, ಅದನ್ನು ನಾವು ಆಲ್ಕೋಹಾಲ್ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಮದ್ಯಪಾನ ಅವಲಂಬನೆಯ ಕಾಯಿಲೆ ಅಂತ. ಈ ಮದ್ಯಪಾನ ಅವಲಂಬನೆ ಕಾಯಿಲೆ ಹೇಳಿದರೆ, ಇವಾಗ 2-3 ತಿಂಗಳಿನಿಂದ ಕುಡಿತಾ ಇದ್ದಾನೆ, ಅಪರೂಪಕ್ಕೆ ವಾರದಲ್ಲಿ 2-3 ಸತಿ ಮಾತ್ರ ಕುಡಿತಾನೆ, ಹಾಗೆ ಹೇಳಿದರೆ ನಾವು ಅದನ್ನು ಕಾಯಿಲೆ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಮದ್ಯಪಾನ ಅವಲಂಬನೆ ಅಂತ ಹೇಳಲಿಕ್ಕೆ ಅದಕ್ಕೆ ಆದಂತಹ ಲಕ್ಷಣಗಳಿದೆ. ಆ ಲಕ್ಷಣಗಳಿದ್ರೆ ಮಾತ್ರ ಅದನ್ನು ನಾವು ಕಾಯಿಲೆಗಳಂತ ಹೇಳ್ತೇವೆ. ಇವಾಗ ಏನಿಲ್ಲದಿದ್ರು 1 ವರ್ಷದಿಂದ ದಿನನಿತ್ಯಲೂ ಅವನು ಕುಡಿತಾ ಇರಬೇಕು. ಆ ಕುಡಿತವನ್ನು ನಿಲ್ಲಿಸಿದಾಗ ಅಥವಾ ಅದನ್ನು ಕಂಪ್ಲೀಟ್ಲಿ ರೆಡ್ಯೂಸ್ ಮಾಡಿದಾಗ ಅವನಲ್ಲಿ ಹಿಂತೆಗೆತದ ಚಿಹ್ನೆಗಳು ಕಾಣಲಿಕ್ಕೆ ಶುರುವಾಗ್ತವೆ. ಈ ಹಿಂತೆಗೆತದ ಚಿಹ್ನೆಗಳು ಹೇಳಿದ್ರೇನು? ಸಾಮಾನ್ಯವಾಗಿ ಈ ನಡುಕುತನ ಬರುವಂಥದ್ದು, ತಲೆನೋವಾಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಕಾಲಿನಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗುವಂಥದ್ದು, ಹೊಟ್ಟೆ ನೋವಾಗುವಂಥದ್ದು, ಈ ರೀತಿಯಲ್ಲಿ ಹಿಂತೆಗೆತದ ಚಿಹ್ನೆಗಳು ಕಾಣ್ತದೆ. ಹಾಗೆಯೇ ಇವಾಗ ಟಾಲರೆನ್ಸ್ ಅಂತ ಹೇಳ್ತೇವೆ, ಸಹಿಷ್ಣುತೆ ಅಂತ. ಇವಾಗ ನಾವು ರೋಗಿಗಳ ಹತ್ರ ಮಾತಾಡುವಾಗ ಇತಿಹಾಸ ಅಂತ ಕೇಳ್ತೇವೆ, ನೀವು ಯಾವಾಗದಿಂದ ಮದ್ಯಪಾನವನ್ನು ಶುರು ಮಾಡಿದ್ರಿ, ಮದ್ಯಪಾನ ಎಷ್ಟು ಸಮಯದಿಂದ ನಿಮ್ಮ ದಿನನಿತ್ಯದ ಕುಡಿತವಾಗಿ ಬೆಳೀತು ಅಂತ. ಎಲ್ಲರೂ ಹೇಳುವಾಗ ಹೇಳ್ತಾರೆ, ನಾವೊಂದು 17, ಮೋಸ್ಟ್ ಆಫ್ ದ ಪೀಪಲ್ 17-18 ವರ್ಷದಿರುವಾಗ ಮದ್ಯಪಾನವನ್ನು ಶುರು ಮಾಡಿದ್ವಿ. ಹಾಗೆಯೇ ಶುರು ಮಾಡುವಾಗ ನಾವು ಕೇವಲ ಬಿಯರಿನಿಂದ ಶುರು ಮಾಡಿದ್ವಿ. ಹಾಗೆಯೇ ಹಂತ ಹಂತವಾಗಿ 30 ml ಅಂತ ಶುರು ಮಾಡಿದ್ವಿ. ಆದ ನಂತರ ಅದೇ ಬೆಳೀತಾ ಹೋಯಿತು ಅಂತ. ಇವಾಗ ಏನಾಗ್ತದೆ ಅಂತ ಹೇಳಿದರೆ, ಜನರು ಇವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕುಡಿತವನ್ನು ಶುರು ಮಾಡಿರ್ಬೋದು 30 ml ನಲ್ಲಿ. ಅದಾವಾಗ ಅವರಿಗೆ ಮನಸ್ಸಿಗೆ ಮುದವನ್ನು ಕೊಡ್ತದೆ. ಅದೇ 1-2 ವಾರನ ತಿಂಗಳು ಹೋದ ನಂತರ ಅದೇ ಸೇಮ್ ಕ್ವಾಂಟಿಟಿ ಏನಾಗ್ತದೆ, ಅವರಿಗೆ ಮನಸ್ಸಿಗೆ ಖುಷಿ ಕೊಡೋದಿಲ್ಲ. ಆ ಮನಸ್ಸಿಗೆ ಖುಷಿ ಸಿಗಬೇಕು ಅಂತ ಹೇಳಿದರೆ ಅವರು ಇನ್ನೂ ಆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಬೇಕಾಗ್ತದೆ. ಹಾಗೆಯೇ 30 ಇದ್ದದ್ದು 60 ಇದ್ದದ್ದು 90, ಕ್ವಾರ್ಟರ್, ಬಾಟಲ್, ಹೀಗೇ ಜಾಸ್ತಿ ಆಗ್ತಾ ಹೋಗ್ತದೆ. ಇದಕ್ಕೆ ನಾವು ಟಾಲರೆನ್ಸ್ ಅಂತ ಹೇಳ್ತೇವೆ. ಹಾಗೆಯೇ ಅವರಿಗೆ ಈ ಮದ್ಯಪಾನ ಬಿಟ್ಟ ತಕ್ಷಣ ಅಥವಾ ರೆಡ್ಯೂಸ್ ಆಯಿತು ಅಂತ ಹೇಳಿದರೆ ತುಂಬ ತವಕಾಗ್ತದೆ, ಬೇಕು 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 ಅಂತ ಅನಿಸ್ತಾ ಇರ್ತದೆ. ಇದನ್ನು ತುಂಬ ಬೇಗ ಕಿರಿಕಿರಿ ಆಗ್ತಾ ಇರ್ತಾರೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಅವರ ದಿನಂದಿನ ಚಟುವಟಿಕೆಯಲ್ಲಿ ತುಂಬ ತೊಂದರೆಗಳು ಉಂಟಾಗಲಿಕ್ಕೆ ಶುರುವಾಗ್ತದೆ. ಸರಿಯಾಗಿ ಕೆಲಸಕ್ಕೆ ಹೋಗೋದಿಲ್ಲ, ಯಾವ ಚಟುವಟಿಕೆಯನ್ನು ಮಾಡಬೇಕು ಆ ಚಟುವಟಿಕೆಯನ್ನು ಸರಿಯಾದ ಸಮಯದಲ್ಲಿ ಮಾಡೋದಿಲ್ಲ, ಕುಡಿತದ ನಶೆಯಲ್ಲಿ ಇರೋದ್ರಿಂದ ಅದಕ್ಕೋಸ್ಕರ ಗಲಾಟೆ ಮಾಡೋದು, ಹಣ ಇಲ್ಲದ ಸಮಯದಲ್ಲಿ ತವಕಕ್ಕೋಸ್ಕರ ಗಲಾಟೆ ಮಾಡೋದು. ಸೊ ಟೋಟಲ್ ಆಗಿ ಇವನ ಡೇ ಟು ಡೇ ಲೈಫ್ನಲ್ಲಿ ಏನಿರ್ತದೆ ಅದೆಲ್ಲ ಡಿಸ್ಫಂಕ್ಷನ್ ಆಗಿ ಬಿಡ್ತದೆ. ಸೊ ಇದನ್ನು ನಾವು ಕಾಯಿಲೆ ಅಂತ ಕರಿತೇವೆ. ಇದನ್ನು ನಾವು ಮದ್ಯಪಾನ ಅವಲಂಬನೆ ಕಾಯಿಲೆ, ಇದಕ್ಕೆ ಚಿಕಿತ್ಸೆ ಬೇಕಾಗಿರ್ತದೆ. ಸರ್, ಇನ್ನು ಈ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಅಥವಾ ಈ ಮಧ್ಯ ವಯಸ್ಸಿನವರು ಒಂದು ಕುಡಿತದ ಒಂದು ಅವಲಂಬನೆಗೆ ಒಳಗಾಗ್ತಾರೆ, ಇದಕ್ಕೆ ಕಾರಣಗಳೇನು? ಖಂಡಿತವಾಗಿ ಇವತ್ತು ಯುವಜನತೆ ಮತ್ತು ಜನರು ಮದ್ಯ ವ್ಯಸನಕ್ಕೆ ಬಲಿಯಾಗಲಿಕ್ಕೆ ಹಲವು ಕಾರಣಗಳಿರ್ತದೆ. ಅದೇ ಯುವಜನತೆಯ ಬಗ್ಗೆ ಮಾತಾಡಲಿಕ್ಕೆ ಹೋದಾದರೆ ನಾವು ಸೆಲ್ಫ್ ಮೆಡಿಕೇಷನ್ ಹೈಪೋಥಿಸಿಸ್ ಅಂತ ಹೇಳ್ತೇವೆ. ಸೊ ಮದ್ಯಪಾನ ಶುರು ಮಾಡುವಾಗ
ನಾವು ಎನಿಸ್ಬೋದು ಜನರು ಇದು ಖುಷಿಗೋಸ್ಕರ ಮಾಡ್ತಾರೆ, ಮೋಜಿಗೋಸ್ಕರ ಮಾಡ್ತಾರೆ, ಹಣ ಉಂಟು ಅದಕ್ಕೆ ಸ್ಪೆಂಡ್ ಮಾಡಲಿಕ್ಕೋಸ್ಕರ ಮಾಡ್ತಾರೆ ಅಂತ. ಕೆಲವು ಸತಿ ನಾವು ಈ ಪೇಷಂಟ್ ಹತ್ರ, ರೋಗಿಗಳ ಹತ್ರ ಮಾತಾಡ್ತಾ ಇದ್ದಾಗೆ ನೋಡ್ತೇವೆ, ಎಲ್ಲರೂ ಈ ಒಂದು ಮೋಜಿಗೆ ಖುಷಿಗೆ ಅಂತ ಶುರು ಮಾಡಿರೋದಿಲ್ಲ. ಈ ಸೆಲ್ಫ್ ಮೆಡಿಕೇಷನ್ ಹೈಪೋಥಿಸಿಸ್ ಏನು ಹೇಳಿದರೆ, ಐ ಆಮ್ ಸೆಲ್ಫ್ ಮೆಡಿಕೇಟಿಂಗ್ ಮೈ ಸೆಲ್ಫ್ ವಿತ್ ಆಲ್ಕೋಹಾಲ್ ಹೇಳಿದರೆ, ನನ್ನ ಯಾವುದಾದ್ರೂ ಒಂದು ತೊಂದರೆಗಳಿಗೆ ನಾವು ಮದ್ಯಪಾನ ಒಂದು ಔಷಧವನ್ನಾಗಿ ಬಳಸುವಂಥದ್ದು. ಇವಾಗ ನಾವು ಹಲವು ಸತಿ ಕೆಲವು ರೋಗಿಗಳನ್ನು ನೋಡಿರ್ತೇವೆ. ಇವಾಗ ಅವರು ಒಂದು 30-35 ಪ್ರಾಯ ಆಗುವಾಗ ಬಂದಿರ್ತಾರೆ ಚಿಕಿತ್ಸೆಗೆ, ಕಂಪ್ಲೀಟ್ಲಿ ಒಂದು ಮದ್ಯಪಾನದ ಅವಲಂಬನೆಗೆ ಒಳಗಾದ ಮೇಲೆ. ಸೊ ನಾವು ಅವರ ಹತ್ರ ಕೇಳುವಾಗ, ನಿಮ್ಮ ಮದ್ಯಪಾನ ಹೇಗೆ ಶುರುವಾಯಿತು, ನಿಮಗೆ ಇದು ಹೇಗೆ ಇಂಟ್ರೊಡ್ಯೂಸ್ ಆಯಿತು ಅಂತ ಅವರು ಹೇಳಲಿಕ್ಕೆ ಶುರು ಮಾಡಿದರು. ನಾನು ಕಾಲೇಜ್ ಟೈಮ್ನಲ್ಲಿರುವಾಗ ನನಗೆ ಸ್ಟೇಜಿಗೆ ಹೋಗಬೇಕು ಹೇಳಿದರೆ ತುಂಬ ಹೆದರಿಕೆ, ಜನರನ್ನು ಫೇಸ್ ಮಾಡೋದು ಹೇಳಿದರೆ ತುಂಬ ನರ್ವಸ್ ಆಗ್ತದೆ. ಅಂಥ ಸಿಚುವೇಶನ್ಗಳಿದ್ರಲ್ಲಿ ಅವಾಯ್ಡ್ ಮಾಡ್ತೀನಿ. ಎಷ್ಟು ಸತಿ ಅಂತ ಅವಾಯ್ಡ್ ಮಾಡೋದು, ನನಗೆ ಈ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅಂತ ಬೇಕಿತ್ತು ಅಂತ. ಸೊ ನನ್ನ ಕೆಲವು ಫ್ರೆಂಡ್ಸ್ಗಳು ಹೇಳಿದರು, ಇವಾಗ ನೀನು ಸ್ವಲ್ಪ ಬಿಯರ್ ಕುಡಿ, ನೀವು ಬಿಯರ್ ಕುಡಿದ್ರೆ ಏನಾಗ್ತದೆ, ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ, ಒಳ್ಳೆ ರೀತಿಯಲ್ಲಿ ಮಾತಾಡ್ಬೋದು ಅಂತ. ಸೊ ನಾನು ಬಿಯರ್ ಕುಡಿಲಿಕ್ಕೆ ಶುರು ಮಾಡಿದೆ, ಕಾನ್ಫಿಡೆನ್ಸ್ ಬರ್ತದೆ. ಇದು ಸುಳ್ಳು ಕೂಡ ಅಲ್ಲ. ಇವಾಗ ಏನಾಗ್ತದೆ ಅಂತ ಹೇಳಿದರೆ, ಮೊದಲು ನೀವು ಸ್ವಲ್ಪ ಮದ್ಯಪಾನ ಸೇವಿಸಿದಾಗ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತದೆ. ಬಟ್ ತೊಂದರೆ ಏನು ಹೇಳಿದರೆ, ಇವಾಗ ಈ ಒಂದು ಸಾಮಾಜಿಕ ಸನ್ನಿವೇಶ ಏನಿರ್ತದೆ ಅದು ಒಂದು ಸಾರಿ ನಮ್ಮ ಜೀವನದಲ್ಲಿ ಬರುವುದಲ್ಲ. ಪದೇ ಪದೇ ಈ ಜೀವನದಲ್ಲಿ ಇಂಥ ಸನ್ನಿವೇಶಗಳು ಬರ್ತಾ ಇರೋದ್ರಿಂದ ಪದೇ ಪದೇ ಅವನಿಗೆ ಕಾನ್ಫಿಡೆನ್ಸಿಗೆ ಕುಡಿಬೇಕಾಗ್ತದೆ. ಸೊ ನಾ ಮೊದಲೇ ಹೇಳಿದೆ, ಇವಾಗ ಮದ್ಯಪಾನ ಅವಲಂಬನೆಗೆ ಸಹಿಷ್ಣುತೆ ಒಂದು ತುಂಬ ದೊಡ್ಡ ಕಾರಣ. ಟಾಲರೆನ್ಸ್ ಅಂತ ಹೇಳ್ತೇವಲ್ಲ, ಇವಾಗ 30 ಇದ್ದದ್ದು 60 ಆಗ್ತದೆ. ಹಾಗೆಯೇ ಕಾನ್ಫಿಡೆನ್ಸಿಗೆ ಕೂಡ ಇವಾಗ 30 ml ಅವನಿಗೆ ಕಾನ್ಫಿಡೆನ್ಸ್ ಸಿಗ್ತಾ ಇರ್ಬೋದು, ಇನ್ನು ಸ್ವಲ್ಪ ಸಮಯ ಬಿಟ್ಟಾದಮೇಲೆ ಅದೇ ಸೇಮ್ ಕಾನ್ಫಿಡೆನ್ಸ್ ಅವನಿಗೆ 30 ml ಸಿಗೋದಿಲ್ಲ. ಹಾಗೆಯೇ 60, 90 ಹೀಗೇ ಸಮಾನ ದಿನನಿತ್ಯ ಹೋದ ನಂತರ ಅವನು ಮದ್ಯಪಾನಕ್ಕೆ ಕಂಪ್ಲೀಟ್ ಅವಲಂಬನೆ ಆಗಿ ಬಿಡ್ತಾನೆ. ಮತ್ತೆ ಒಮ್ಮೆ ಮದ್ಯಪಾನ ಅವಲಂಬನೆ ಕಾಯಿಲೆ ಶುರುವಾಯಿತು ಅಂತ ಹೇಳಿದಾದ್ಮೇಲೆ ಈ ಮದ್ಯಪಾನ ಕಾಯಿಲೆನೇ ಅವರಿಗೆ ಭಯವನ್ನು ಉಂಟು ಮಾಡ್ತದೆ. ಸೊ ಅವ ಹೇಳ್ತಾ ಇದ್ದ, ನಾ ಮೊದಲು ಎನಿಸಿದೆ ನನ್ನ ಒಂದು ಪ್ರಾಬ್ಲಮಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿತ್ತು. ಬಟ್ ಇದೇ ಟೈಮ್ ಹೋಗ್ತಾ ನಾನು ಕಂಪ್ಲೀಟ್ ಡಿಪೆಂಡೆಂಟ್ ಆಗಿಬಿಟ್ಟೆ ಆಲ್ಕೋಹಾಲಿಗೆ. ಇವಾಗ ಕುಡಿತಾ ಇದ್ರೂ ಸಹ ನನಗೆ ಭಯ ಆಗ್ತದೆ, ಸ್ಟೇಜಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇದನ್ನೇ ನಾವು ಸೆಲ್ಫ್ ಮೆಡಿಕೇಷನ್ ಹೈಪೋಥಿಸಿಸ್ ಹೇಳೋದಂತ. ಸೊ ಅವನಿಗೆ ಇರುವ ಆತಂಕ ಮನೋಬೇನೆಗೆ ಏನು ಮಾಡಿದ, ಅವನು ಮದ್ಯಪಾನದಿಂದ ಕಡಿಮೆ ಆಗ್ಬೋದು ಅಂತ ತಗೊಂಡು ಮದ್ಯಪಾನವನ್ನು ಅವಲಂಬಿತನಾದ. ಸೊ ಇದು ಒಂದು ಉದಾಹರಣೆ ಸೆಲ್ಫ್ ಮೆಡಿಕೇಷನ್ ಹೈಪೋಥಿಸಿಸ್. ಹಾಗೆಯೇ ಖಿನ್ನತೆ ಇರ್ಬೋದು, ಕೆಲವರು ಬ್ರೇಕಪ್ ಆದಾಗಿರ್ಬೋದು, ಕೆಲವರು ಸಿಟ್ಟು ಬಂದಾಗಿರ್ಬೋದು, ಹಲವು ರೀತಿಯಲ್ಲಿ ಇದು ನಮ್ಮ ತೊಂದರೆಗೆ ಒಂದು ಮೆಡಿಸಿನ್ ಅಂತ ತಗೊಳ್ತಾರೆ. ಸೊ ಇದಕ್ಕೆ ನಾವು ಸೆಲ್ಫ್ ಮೆಡಿಕೇಷನ್ ಹೈಪೋಥಿಸಿಸ್ ಹೀಗೆ ಶುರುವಾಗ್ತದೆ ಕೆಲವರಿನಲ್ಲಿ. ಮತ್ತೊಂದು ಕಾರಣ ಏನು ಹೇಳಿದರೆ, ಈ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ಸ್ ಹೇಳ್ತೇವೆ. ಇವಾಗ ಒಂದು ಮಗುವಿನ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಕುಡಿಯುವವರಿದ್ದರೆ, ಸಂಶೋಧನೆ ಏನು ತೋರಿಸ್ತದೆ ಹೇಳಿದರೆ, ಈ ಸಾಮಾನ್ಯ ಮಕ್ಕಳಿಗೆ ಹೋಲಿಸಿದರೆ 3 ಪಟ್ಟು ಜಾಸ್ತಿ ಅವರು ಮದ್ಯಪಾನ ಅವಲಂಬನೆಗೆ ಒಳಗಾಗುವಂತಹ ಸಾಧ್ಯತೆಗಳಿರ್ತದೆ. ಯಾಕೆಂದರೆ ಇವಾಗ ಹಲವು ಸತಿ ನಮಗೆ ಹೇಳ್ತಾರೆ, ನಾವು ಫಸ್ಟಿಗೆ ನನ್ನ ತಂದೆ ಕುಡಿತಾ ಇದ್ದರು, ತಂದೆ ನನ್ನ ಹತ್ರನೇ ಮದ್ಯಪಾನ ತರಿಸ್ತಾ ಇದ್ರು. ಮದ್ಯಪಾನ ಕುಡ್ದಾದ್ಮೇಲೆ ತಂದೆ ಎಂಜಾಯ್ ಮಾಡೋದು ನೋಡಿ ನಮಗೂ ಸಹ ಕ್ಯೂರಿಯಾಸಿಟಿ ಆಗ್ತಿತ್ತು. ಅವರಿಗೆ ತರ್ತಾ ಇದ್ದಾಗೆ ಆ ಮುಚ್ಚಳದಲ್ಲಿ ಒಂದು ಮುಚ್ಚಳ ನಾವು ಕುಡಿದು ತಂದೆಗೆ ನೀರು ಮಿಕ್ಸ್ ಮಾಡಿ ಕೊಡ್ತಾ ಇದ್ವಿ. ಹಾಗೆಯೇ ಈ ಒಂದು ಚಟ ನಮಗೆ ಬೆಳೀತಾ ಅವಲಂಬನೆ ಆಗ್ತಾ ಹೋಯಿತು ಅಂತ. ಸೊ ಬೇರೆ ಬೇರೆ ಕಾರಣ ಇರ್ಬೋದು. ಈ ಮದ್ಯಪಾನಿ ಮಕ್ಕಳಲ್ಲಿ ಅಂತ ಹೇಳುವಾಗ ಅವರಲ್ಲಿ ಬೇರೆ ರೀತಿಯ ಭಾವನಾತ್ಮಕ ಸಮಸ್ಯೆಗಳು ಇರ್ತದೆ. ಅದರಿಂದ ಹೇಗೆ ಬರುದಂಥವರಿಗೆ ಗೊತ್ತಾಗೋದಿಲ್ಲ. ಆ ಸಮಯದಲ್ಲಿ ಕೂಡ ಅವರು ಮದ್ಯಪಾನ ಮಾಡುವಂಥ ಸಾಧ್ಯತೆಗಳಿರ್ತದೆ. ಸೊ ಟೋಟಲ್ ಆಗಿ ಹೇಳೋದಾದರೆ ಮದ್ಯಪಾನಿಗಳ ಮಕ್ಕಳಲ್ಲಿ ಕೂಡ ಮದ್ಯಪಾನ ಶುರು ಮಾಡುವಂಥ ರಿಸ್ಕ್ 3 ಪಟ್ಟು ಜಾಸ್ತಿ ಸಾಮಾನ್ಯ ಮಕ್ಕಳಿಗೆ ಹೋಲಿಸಿದರೆ. 3ನೇ ಕಾರಣ ನಾವು ಹೇಳ್ಬೋದು ಸಿಟ್ಟು. ಈ ಸಿಟ್ಟು ಹೇಗೆ ಕಾರಣ ಅಂತ ಹೇಳಿದರೆ, ಹಲವು ಸತಿ ನಾವು ನೋಡ್ತೇವೆ, ಸಿಟ್ಟು ಬಂದ ತಕ್ಷಣ ನಮಗೆ ಅದಕ್ಕೆ ಹೇಗೆ ಕೋಪ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ನಾವು ಅದರಿಂದ ಹೇಗೆ ಬರಬೇಕು, ನನ್ನನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಳ್ಬೋದು ಅಂತ. ಸೊ ಸಿಟ್ಟು ಬರ್ತದೆ ಅಂತ ಹೇಳುವಾಗ ನಮ್ಗೆ ಅನಿಸ್ಬೋದು ಕೇವಲ ಇದು ದೈಹಿಕವಾಗಿ ಮಾತ್ರ ಪರಿಣಾಮ ಬೀಳ್ತದೆ ಅಂತ. ಬಟ್ ಸಿಟ್ಟು ಬರುವಾಗ ನಮಗೆ ಮಾನಸಿಕವಾಗಿ ಕೂಡ ಹಲವಾರು ಯೋಚನೆಗಳು ಬರ್ತಾ ಇದೆ. ನನಗೆ ಇವ ಹೇಗೆ ಇನ್ಸಲ್ಟ್ ಮಾಡಿದ, ನನ್ನನ್ನು ಕಡೆಗಾಣಿಸ್ತಾ ಇದ್ದಾನೆ, ನನಗೆ ಬೇಕಂತ ಇನ್ಸಲ್ಟ್ ಮಾಡ್ತಾ ಇದ್ದಾನೆ. ಈ ಒಂದು ಯೋಚನೆಗಳಿಂದಾದರೂ ಹೊರಗೆ ಬರಬೇಕಂತ ಸಡನ್ಲಿ ಹೋಗಿ ಏನು ಮಾಡ್ತಾನೆ, ಆ ಸಿಟ್ಟಿನಿಂದ ಹೊರಗೆ ಬರಲಿಕ್ಕೆ ಕುಡಿಯೋದಕ್ಕೆ ಹೋಗ್ತಾನೆ. ಆದರೆ ಕುಡಿಯುವುದರಿಂದ ಸಿಟ್ಟು ಕಡಿಮೆ ಆಗ್ತದ ಇಲ್ಲ, ಮತ್ತೆ ಅವರ ಕುಡಿತ ಜಾಸ್ತಿ ಆಗ್ತಾ ಹೋಗ್ತದೆ. ಕೆಲವರಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇವಾಗ ವೈವಾಹಿಕ ಸಂಬಂಧದಲ್ಲಿ ತೊಂದರೆಗಳಿರ್ತದೆ. ಈ ವೈವಾಹಿಕ ಸಂಬಂಧಗಳಲ್ಲಿ ತೊಂದರೆಗಳಿರುವಾಗ ಜಗಳದಿಂದ ಹೊರಗೆ ಬರಲಿಕ್ಕೆ ಕುಡಿಯುವಂಥ ಸಾಧ್ಯತೆಗಳಿರ್ತದೆ.
ಮತ್ತೊಂದು ತುಂಬ ಮುಖ್ಯವಾದ ವಿಷಯ ಏನೇ ಅಂತ ಹೇಳಿದರೆ ಮಾನಸಿಕ ರೋಗಗಳು ಮತ್ತು ಮದ್ಯಪಾನ. ಈ ಮಾನಸಿಕ ರೋಗಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ, ನಾನಾ ರೀತಿಯಲ್ಲಿ ಇರ್ತದೆ. ಇವಾಗ ಕೆಲವರಿಗೆ ಖಿನ್ನತೆ ಅಂತ ಕಾಯಿಲೆಗಳಿರ್ಬೋದು, ಅಲ್ಲಿ ಅವರಿಗೆ ಡಲ್ ಫೀಲ್ ಆಗ್ಬೋದು, ಮನಸ್ಸು ತುಂಬ ಖಿನ್ನತೆಯಲ್ಲಿರ್ಬೋದು, ನನಗೆ ಜೀವನದಲ್ಲಿ ಏನು ದಾರಿ ತೋರುವುದಿಲ್ಲ ಅಂತ ಅನಿಸ್ಬೋದು. ಸೊ ಇವಾಗ ಚಲನಚಿತ್ರದಲ್ಲೆಲ್ಲ ನೋಡ್ತಾರೆ, ಈ ಒಂದು ಡಲ್ನಲ್ಲಿರುವಾಗ ಖುಷಿಯಾಗಲಿಕ್ಕೆ ಕುಡಿಯುವುದಂತ. ಬಟ್ ನಿಜವಾಗಿ ಹೇಳೋದಾದರೆ ಮದ್ಯಪಾನವನ್ನು ನಾವು ಡಿಪ್ರೆಸೆಂಟ್ ಅಂತ ಕರಿತೇವೆ. ಏನು ಹೇಳಿದರೆ ಇದೊಂದು ಖಿನ್ನತೆಯನ್ನು ಉಂಟು ಮಾಡುವ ಪದಾರ್ಥ ಅಂತ. ಸೊ ಹೀಗೆ ಒಬ್ಬ ವ್ಯಕ್ತಿ ಶುರು ಮಾಡ್ತಾನೆ, ನನ್ನ ಮೂಡು ಒಂದು ಒಳ್ಳೆಯದಾಗ್ಬಿಟ್ಟು. ಬಟ್ ಏನಾಗ್ತದೆ ಅಂತ ಹೇಳಿದರೆ, ಅವ ಆ ಸಮಯದಲ್ಲಿ ಮದ್ಯಪಾನ ಮಾಡಿದ ಅಂತ ಹೇಳಿದರೆ ಅವನ ಮೂಡಿ ಇನ್ನೂ ಡಲ್ಲಾಗಿ ಬಿಡ್ತದೆ. ಹಾಗೆ ಸಂಶೋಧನೆ ಏನು ತೋರಿಸ್ತದೆ ಹೇಳಿದರೆ, 100ರಲ್ಲಿ 40 ಜನ ಈ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸೆಗೆ ಅಂತ ಯಾರು ಬರ್ತಾರೆ ಅವರಲ್ಲಿ ಒಂದು ಸಾರಿ ಆದರೂ ಆತ್ಮಹತ್ಯೆ ಯತ್ನೆ ಮಾಡ್ತದೆ. ಇದೇ ಪ್ರೂವ್ ಮಾಡ್ತದೆ ಕುಡಿದಾಗ ನಮ್ಮ ಮನಸ್ಸನ್ನು ಇದು ಎಷ್ಟು ಖಿನ್ನತೆಗೆ ಒಳಪಡಿಸ್ತದೆ ಅಂತ. ಸೊ ಹೀಗೆ ಆತಂಕ ಇರುವವನು ಕುಡಿತವನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆಗಳಿರ್ತದೆ. ಕೆಲವರಿಗೆ ಸಂಶಯದ ಕಾಯಿಲೆ ಇರ್ತದೆ, ಇವಾಗ ಹೆಂಡತಿ ಮೇಲೆ ಇರ್ಬೋದು, ನೆರೆಕರೆಯವರ ಮೇಲೆ ಇರ್ಬೋದು. ಈ ಸಂಶಯದಿಂದ ಅವನಿಗೆ ಕಿರಿಕಿರಿ ಆಗ್ತಾ ಇರ್ಬೋದು, ಯಾರು ನನಗೆ ಏನಾದರೂ ಮಾಡ್ತಾರಾ, ಯಾರಾದರೂ ಏನು ಬಗ್ಗೆ ಹೇಳ್ತಾರೆ, ಯಾರಾದರೂ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ನನಗೆ ಏನಾದರೂ ಅಪಾಯ ಇರ್ಬೋದು. ಈ ಒಂದು ಟೆನ್ಷನಿಂದ, ಈ ಒಂದು ಗಾಬರಿಯಿಂದ, ಈ ಒಂದು ಹೆದರಿಕೆಯಿಂದ ಹೊರಗೆ ಬರಲಿಕ್ಕೆ ಕುಡಿತಾನೆ. ಸೊ ಹಾಗಾಗಿ ಹಲವು ಸತಿ ಈ ಮದ್ಯಪಾನ ಮತ್ತು ಮಾನಸಿಕ ಕಾಯಿಲೆಗಳನ್ನು ಕೂಡ ನಾವು ನೋಡೋದು ತುಂಬ ಮುಖ್ಯ. ಯಾಕೆ ಹೇಳಿದರೆ ಮಾನಸಿಕ ಕಾಯಿಲೆಗಳು ಇರುವವರು ಕುಡಿತವನ್ನು ಮಾಡುವಂಥದ್ದು ಕೂಡ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸರ್, ನೀವು ಈಗಾಗಲೇ ಹೇಳಿದ್ರಿ ಒಂದು ಮದ್ಯಪಾನ ಅಂದರೆ ಬೇರೆ ಬೇರೆ ಕಾರಣಗಳಿಂದ ಮದ್ಯಪಾನಕ್ಕೆ ದಾಸರಾಗ್ತಾರೆ ಅಂತ ಹೇಳಿ. ಸೊ ಹೀಗೆ ಮದ್ಯಪಾನದ ಅವಲಂಬನೆ ಒಂದು ಕಾಯಿಲೆನು ಅಂತ ಹೇಳಿದರೆ, ಈ ಕಾಯಿಲೆಗೆ ಯಾವ ಚಿಕಿತ್ಸೆಗಳಿದೆ? ಸೊ ಇವಾಗ ನಾನು ಮಾತಾಡ್ತಾ ಇದ್ದಾಗೆ ಹೇಳಿದೆ, ಈ ಮದ್ಯಪಾನ ಅವಲಂಬನೆ ಅಂತ ಹೇಳುವಾಗ ಅದರಲ್ಲಿ ಹಿಂತೆಗೆತದ ಚಿಹ್ನೆಗಳು ಅಂತ ಇರ್ತದೆ. ಸೊ ಇವಾಗ ನಮ್ಮನಲ್ಲಿ ಸೆಲ್ಫ್ ಬಿಲ್ಡ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೇವೆ, ರೋಗ ನಿರೋಧಕ ಶಕ್ತಿ ಅಂತ. ಸೊ ನಾವು ಕುಡಿತಾ ಇರುವಾಗ ನಮ್ಮ ರೋಗ ನಿರೋಧಕ ಶಕ್ತಿಗೆ ಗೊತ್ತಿರೋದಿಲ್ಲ ಮದ್ಯಪಾನ ನಮ್ಮ ದೇಹಕ್ಕೆ ಸೇರಿದೆ ಅಂತ. ಬಟ್ ನಾವು ಯಾವತ್ತೂ ಕುಡಿಯುವುದಿಲ್ಲ ನೋಡಿ, ಆವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯೂನ್ ಸಿಸ್ಟಮ್ ಏನು ಹೇಳ್ತಿದೆ, ನಮ್ಮ ದೇಹಕ್ಕೆ ಏನೋ ಒಂದು ಬೇಡವಾದಂಥ ವಸ್ತು ಬಂದಿದೆ, ಈ ಮದ್ಯಪಾನವನ್ನು ನಾವು ದೇಹದಿಂದ ಹೊರಗಾಕಬೇಕು ಅಂತ. ಸೊ ಈ ಸಮಯದಲ್ಲಿ ಏನಾಗ್ತದೆ, ಈ ನಮ್ಮ ಇಮ್ಯೂನ್ ಸಿಸ್ಟಮ್ ಆ ಮದ್ಯಪಾನದ ಅಂಶವನ್ನು ರಕ್ತದಿಂದ ಹೊರಗಾಕುವಾಗ ಹಿಂತೆಗೆತದ ಚಿಹ್ನೆಗಳು ಉಂಟಾಗ್ತದೆ. ಕೈ ನಡುವಂಥದ್ದು, ಕೆಲವರಿಗೆ ಫಿಟ್ಸ್ಗಳು ಬರುವಂಥ ಸಾಧ್ಯತೆಗಳಿರ್ತದೆ, ಕೆಲವರಿಗೆ ನಡುಕ ಸನ್ನಿ ಅಂತ. ಈ ನಡುಕ ಸನ್ನಿ ಹೇಳಿದರೆ ಕಣ್ಣ ಮುಂದೆ ಯಾರೋ ಬಂದಾಗೆ ಭ್ರಮೆ ಆಗುವಂಥದ್ದು, ಕಿವಿಯಲ್ಲಿ ಮಾತಾಡಿದಾಗೆ ಆಗುವಂಥದ್ದು, ಎಲ್ಲಿದ್ದೇನೆ ಅಂತ ಗೊತ್ತಾಗೋದಿಲ್ಲ, ಈ ರೀತಿಯಲ್ಲಿ ನಡುಕ ಸನ್ನಿ ಕೂಡ ಆಗುವಂಥ ಸಾಧ್ಯತೆಗಳಿರ್ತದೆ. ಈ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇದಕ್ಕೆ ನಾವು ಹಿಂತೆಗೆತದ ಚಿಹ್ನೆಗಳು ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಯ ಚಿಕಿತ್ಸೆಗಳು ಬೇಕಾಗಿರ್ತದೆ. ಸೊ ಮೊದಲನೇ ಚಿಕಿತ್ಸೆ ಏನೇ ಅಂತ ಹೇಳಿದರೆ ಹಾಸ್ಪಿಟಲೈಸೇಷನ್, ಇವರನ್ನು ಆಸ್ಪತ್ರೆ ಕರ್ಕೊಂಡು ಬರಬೇಕು. ನಂತರ ಅದಕ್ಕೆ ಫಸ್ಟ್ ವೇ ಆಫ್ ಟ್ರೀಟ್ಮೆಂಟ್ ಈಸ್ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೇವೆ ನಾವು. ಈ ಡಿಟಾಕ್ಸಿಫಿಕೇಶನ್ ಹೇಳಿದ್ರೆ ಏನು, ಟಾಕ್ಸಿಸಿಟಿ ಹೇಳಿದರೆ ವಿಷ ಅಂತ, ನಮ್ಮ ರಕ್ತದಲ್ಲಿ ವಿಷ ಇದ್ದಕ್ಕೆ ಸಮಾನ ಅಂತ. ಸೊ ಈ ಡಿಟಾಕ್ಸಿಫಿಕೇಶನ್ ಏನು ಹೇಳಿದರೆ ನಮ್ಮ ರಕ್ತದಿಂದ ಈ ವಿಷವನ್ನು ತೆಗೆಯುವಂಥದ್ದು. ಸೊ ನಾವು ನೋಡ್ತೇವೆ ಅವನು ಇತ್ತೀಚೆಗೆ ತಿಂಗಳಿನಿಂದ ಎಷ್ಟು ಒಂದು ಕ್ವಾಂಟಿಟಿಯಿಂದ ಕುಡಿತಾ ಇದ್ದಾನೆ, ಆ ಲೆಕ್ಕದಲ್ಲಿ ನಾವು ಅದನ್ನು ನೋಡಿ ಅದಕ್ಕೆ ಬೇಕಾದ ಮೆಡಿಸಿನ್ಸ್ಗಳನ್ನು ಪ್ಲ್ಯಾನ್ ಮಾಡ್ತೇವೆ. ಸೊ ಇದರಿಂದ ಏನಾಗ್ತದೆ, ಅವನಿಗೆ ಬರುವ ಹಿಂತೆಗೆತದ ಚಿಹ್ನೆಗಳು ಕಡಿಮೆ ಆಗ್ತದೆ, ಫಿಟ್ಸ್ಗಳು ಬರುವಂಥ ಸಾಧ್ಯತೆಗಳು ಕಡಿಮೆ ಆಗ್ತದೆ, ನಡುಕ ಸನ್ನಿ ಬರುವಂಥ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಎರಡನೇ ಸ್ಟೇಜ್ನಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಎವ್ಯಾಲ್ಯುಯೇಷನ್ ಅಂತ ಹೇಳ್ತೇವೆ ನಾವು. ಇವಾಗ ನಾನು ಹೇಳಿದೆ, ಇವಾಗ ಮದ್ಯಪಾನ ಶುರು ಮಾಡಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಸೊ ಅದರ ಮೂಲ ಏನು ಅಂತ ನೋಡ್ತೇವೆ. ಈ ಒಂದು ಮದ್ಯಪಾನ ಶುರು ಹೇಗೆ ಆಯಿತು, ಹೇಗೆ ಅವಲಂಬನೆ ಆದ, ಬೇರೆ ಏನಾದರೂ ಒತ್ತಡಗಳಿದೆನಾ, ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಪ್ಲ್ಯಾನ್ಗಳನ್ನು ಮಾಡ್ತೇವೆ. ಸೊ ಅಷ್ಟೇ ಮಾಡಿದರೆ ಸರಿಯಾಗೋದಿಲ್ಲ, ಅದರ ಮತ್ತೆ ಸೈಕೋ ಎಜುಕೇಷನ್ ಅಂತ ಹೇಳ್ತೇವೆ ನಾವು. ಈ ರೋಗಿಗೂ ಈ ಒಂದು ವಿಷಯದ ಬಗ್ಗೆ ತಿಳಿಸೋದು ತುಂಬ ಮುಖ್ಯ. ಸೊ ರೋಗಿಗೂ ಕೂಡ ಗೊತ್ತಿರಬೇಕು ಅವನಿಗೆ ಏನು ಸಮಸ್ಯೆ ಆಗ್ತಾ ಇದೆ. ಇವಾಗ ರೋಗಿಗೆ ಅವನ ಕಾಯಿಲೆ ಅಂತ ಗೊತ್ತಾಗಲಿಲ್ಲ ಹೇಳಿದರೆ ಅವನ ಕಾಯಿಲೆಗೆ ಚಿಕಿತ್ಸೆ ತೆಗೆದುಕೊಳ್ಳಲಿಕ್ಕೆ ಫುಲ್ ತಯಾರಾಗೋದಿಲ್ಲ. ಸೊ ಅವನಿಗೆ ಯಾಕೆ ಕುಡಿತ ಶುರು ಆಯಿತು, ಅವನಿಗೆ ಇದು ಯಾಕೆ ತೊಂದರೆ ಆಗ್ತಾಯಿದೆ, ಅವನಿಗೆ ಯಾಕೆ ಇದು ಬಿಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಇದು ತಿಳಿಸೋದು ತುಂಬ ಮುಖ್ಯ. ಇದಕ್ಕೆ ನಾವು ಸೈಕೋ ಎಜುಕೇಷನ್ ಅಂತ ಕರಿತೇವೆ. ಇದು ಆದ ನಂತರ ಫಾರ್ಮಲಾಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಫಾರ್ಮಲಾಜಿಕಲ್ ಟ್ರೀಟ್ಮೆಂಟ್ ಹೇಳಿದರೆ ಔಷಧಗಳ ಒಂದು ಚಿಕಿತ್ಸೆ ಅಂತ. ಸೊ ಇವಾಗ ಏನಾಗ್ತದೆ, ಇವಾಗ ಹಲವು ಸತಿ ಮದ್ಯಪಾನ ಬಿಟ್ಟಾಗ ತಬಕ ಬರೋದಿರ್ತದೆ.
ಸೊ ತುಂಬ ಆಸೆ ಆಗ್ತದೆ ಡ್ರಿಂಕ್ಸ್ ಬೇಕು ಬೇಕು ಅಂತ. ಸೊ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಆ್ಯಂಟಿ ಕ್ರೇವಿಂಗ್ ಡ್ರಗ್ಸ್ಗಳಂತ ಇರ್ತದೆ. ಅದು ಆಂಕಂಪ್ರಲ್, ನಾಲ್ಟ್ರಾಕ್ಸನ್, ಬ್ಯಾಕ್ಲೋಫೆನ್ ಅಂತ ತುಂಬ ಹಲವು ರೀತಿಯ ಮೆಡಿಸಿನ್ಸ್ಗಳೆಲ್ಲ ಇರ್ತದೆ. ಸೊ ಇದನ್ನು ಕೊಡ್ತಾರೆ. ಅದೇ ರೀತಿ ಮಾನಸಿಕ ತೊಂದರೆಗಳು ಉಂಟು ಅಂತ ಹೇಳಿದರೆ ಮಾನಸಿಕ ತೊಂದರೆಗಳಿಗೆ ಮೆಡಿಸಿನ್ಸ್ಗಳನ್ನು ಕೊಡ್ತಾರೆ. ಸೊ ಅದೇ ಇವಾಗ ಡೈಸೆಲ್ಫಿರಾಮ್ ಅಂತ ಮಾತ್ರೆಗಳಿರ್ತದೆ. ಇವಾಗ ಏನಾಗ್ತದೆ ಅಂತ ಹೇಳಿದರೆ ಈ ಮಾತ್ರೆಗಳು ತೆಗೆದು ಕುಡಿಲಿಕ್ಕಿಲ್ಲ, ಆ್ಯಂಟಿ ಅಬ್ಯೂಸ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾರೆ. ಸೊ ಇದು ರಿಯಾಕ್ಷನ್ ಆಗೋ ಮಾತ್ರೆ. ಇದು ಒಂದು ಮಾತ್ರೆ ಪವರ್ 7 ದಿನ ಇರ್ತದೆ. ಒಂದು ವೇಳೆ ಈ ಮಾತ್ರೆ ತಗೊಂಡು ಅವನು ಕುಡ್ದ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ರಿಯಾಕ್ಷನ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಈ ರಿಯಾಕ್ಷನ್ನ ಭಯಗೆ ಅವನು ಕುಡಿಯುವುದಿಲ್ಲ, ಕುಡಿತವನ್ನು ದೂರ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಈ ಭಯದಿಂದ ನಿಯಂತ್ರಣದಲ್ಲಿರ್ತದೆ. ಸೊ ಇಂಥ ಮೆಡಿಸಿನ್ಗಳನ್ನೆಲ್ಲ ಪ್ಲ್ಯಾನ್ ಮಾಡೋದು ಈ ಫಾರ್ಮಲಾಜಿಕಲ್ ಟ್ರೀಟ್ಮೆಂಟ್ಗಳಲ್ಲಿ ಬರ್ತದೆ. ಹಾಗೆಯೇ ನೆಕ್ಸ್ಟ್ ಬರ್ತದೆ ಫ್ಯಾಮಿಲಿ ಎಜುಕೇಷನ್ ಅಂತ. ಈ ಫ್ಯಾಮಿಲಿ ಎಜುಕೇಷನ್ ಏನು ಹೇಳಿದರೆ ಕೇವಲ ರೋಗಿಗೆ ಈ ಕಾಯಿಲೆ ಬಗ್ಗೆ ಗೊತ್ತಾದರೆ ಸಾಕಾಗೋದಿಲ್ಲ. ಈ ಕಾಯಿಲೆ ಬಗ್ಗೆ ಮನೆಯವರಿಗೂ ಸಹ ತಿಳಿಯೋದು ತುಂಬ ಮುಖ್ಯ. ಯಾಕೆ ಹೇಳಿದರೆ ಇವಾಗ ನಾವು ಆಸ್ಪತ್ರೆಯಲ್ಲಿ ನೋಡಿದ ಬಗ್ಗೆ ಇದೊಂದು ಕಾಯಿಲೆ ಅಂತ ಹೇಳಿ ರೋಗಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಬರೋದು ತುಂಬ ಕಡಿಮೆ. ಹಾಗೆಯೇ ಇದೊಂದು ಕಿರಿಕಿರಿ ಬೇಕಂತ ಮಾಡ್ತಾ ಇದ್ದಾನೆ, ಅವನಿಗೆ ಚರ್ಬಿ ಜಾಸ್ತಿ ಆಗಿದೆ ಅದಕ್ಕೆ ಕುಡಿತಾ ಇದ್ದಾನೆ, ಹಾಗೆಲ್ಲ ಹೇಳಿ ಕರ್ಕೊಂಡು ಬರುವುದಂತ ಜಾಸ್ತಿ ಇರ್ತದೆ. ಸೊ ಮನೆಯವರಿಗೂ ಸಹ ಇದೆ ಯಾಕೆ ಕಾಯಿಲೆ, ಅವನ ಮೆದುಳಿನಲ್ಲಿ ಏನು ತೊಂದರೆ ಆಗ್ತದೆ ಕುಡಿಯುವಾಗ, ಅವನಿಗೆ ಬೇರೆ ರೀತಿಯಾದ ಏನಾದರೂ ಒತ್ತಡಗಳಿದೆನಾ, ಅದಕ್ಕೆ ಏನು ಸಹಾಯ ಬೇಕು, ನೀವು ಅವನಿಗೆ ಹೇಗೆ ಹೆಲ್ಪ್ ಮಾಡ್ಬೋದು. ಸೊ ಇದರ ಬಗ್ಗೆ ತಿಳುವಳಿಕೆ ಕೊಡೋದು ತುಂಬ ಮುಖ್ಯ. ಸೊ ಆದ ನಂತರ ನಾವು ಒಂದು ಗುಂಪು ಚಿಕಿತ್ಸೆ ಅಂತ, ಗ್ರೂಪ್ ಥೆರಪಿ ಅಂತ ಹೇಳ್ತೇವೆ. ಇದರಲ್ಲಿ ರೋಗಿಗಳಿರ್ತದೆ, ಈ ಪದೇ ಮರುಕಳಿಸ್ತಾ ಇರುವ ರೋಗಿಗಳ ಒಂದು ಗುಂಪು ಮಾಡಿಕೊಂಡು ಸೊ ಇವರು ಪೇಷಂಟ್ ಡಿಸ್ಕಸ್ ಮಾಡ್ತಾರೆ. ಏನು ಅಂತ ಹೇಳಿದರೆ ಅವರು ಮದ್ಯಪಾನ ಹೇಗೆ ಶುರುವಾಯಿತು, ಚಿಕಿತ್ಸೆ ತೆಗೆದುಕೊಂಡ ನಂತರ ಅವರು ಮತ್ತೆ ಮರುಕಳಿಸ್ಲಿಕ್ಕೆ ಕಾರಣ ಏನು. ಇದರಲ್ಲಿ ಥೆರಪಿಸ್ಟ್ ಕೂಡ ಅವರಿಗೆ ಸಹಾಯ ಮಾಡ್ತಾನೆ. ಅದಕ್ಕೆ ಏನು ಕರೆಕ್ಟಾಗಿ ಇವಾಗ ಪೇಷಂಟ್ಗಳೇ ಇಲ್ಲಿ ಡಿಸ್ಕಸ್ ಮಾಡ್ತಾ ಕೆಲವು ಟಿಪ್ಸ್ಗಳನ್ನು ಕೊಡ್ತಾರೆ. ಸೊ ಅದನ್ನು ಎಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡ್ಬೋದು ಅಂತ ಥೆರಪಿಸ್ಟ್ ಅವರಿಗೂ ಕೂಡ ಗೈಡ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಮೀಟಿಂಗ್ ಅಂತ ಹೇಳ್ತಾರೆ. ಇದನ್ನು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕನ್ನಡದಲ್ಲಿ ಹೇಳೋದಾದರೆ ಅನಾಮಿಕ ಅಮಾಲಿಗಳ ಸಂಘ ಅಂತ ಹೇಳ್ತಾರೆ. ಸೊ ಈ ಮೀಟಿಂಗ್ಸ್ಗಳು ಏನು ಮಾಡ್ತದೆ ಹೇಳಿದರೆ, ಇವಾಗ ಒಂದು ಮದ್ಯ ವ್ಯಸನ ಇರುವಂಥ ಒಂದು ರೋಗಿ ಚಿಕಿತ್ಸೆ ತೆಗೆದುಕೊಂಡ ನಂತರ ತಾನು ತನ್ನ ಜೀವನದಲ್ಲಿ ಹೇಗೆ ಮದ್ಯಪಾನ ಶುರು ಮಾಡಿದ ನಂತರ ಹೇಗೆ ಚಿಕಿತ್ಸೆ ತಗೊಂಡೆ, ಆದ ನಂತರ ನಾನು ಈ ಒಂದು ತೊಂದರೆಯಿಂದ ಹೇಗೆ ನಾನು ಹೊರಗೆ ಬಂದೆ, ಇದರ ಬಗ್ಗೆ ಹೇಳ್ತಾನೆ. ಈ ಒಂದು ಮಾತು ರೋಗಿಯ ಬಾಯಿಂದ ಮತ್ತೊಂದು ರೋಗಿಗೆ ಸಿಗುವಾಗ ಅವನು ಕೂಡ ಥಿಂಕ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇವನು ಇಷ್ಟು ತೊಂದರೆಗಳು ಇದ್ದು ಬಿಡುವಾಗ ನನ್ನಿಂದಲೂ ಬಿಡಲಿಕ್ಕೆ ಸಾಧ್ಯ ಉಂಟು, ಹಾಗೆ ಇವನಿಗೆ ಪ್ರೇರಣೆ ಆಗ್ತದೆ ಈ ಒಂದು ತೊಂದರೆಯಿಂದ ಹೊರಗೆ ಬರಲಿಕ್ಕೆ. ಸೊ ಇದನ್ನು ನಾವು ಟೋಟಲ್ ಏನಂತ ಹೇಳ್ತೇವೆ, ಈ ಮದ್ಯ ವ್ಯಸನ ವಿಮುಕ್ತಿ ಚಿಕಿತ್ಸೆ ಹೇಳಿದರೆ ಇದನ್ನೊಂದು ಮಲ್ಟಿ ಮಾಡೆಲ್ ಟೆಕ್ನಿಕ್ ಅಂತ ಹೇಳ್ತೇವೆ. ಹೇಳಿದರೆ ಹಲವು ರೀತಿಯಲ್ಲಿ, ಇದಕ್ಕೆ ಒಂದೇ ರೀತಿಯ ಚಿಕಿತ್ಸೆ ಅಂತ ಇಲ್ಲ, ಯಾವ ರೀತಿಯಲ್ಲಿ ಪೇಷಂಟ್ ಅದರಿಂದ ಹೊರಗೆ ಬರ್ಬೋದು ಆ ರೀತಿಯ ಚಿಕಿತ್ಸೆಗಳನ್ನು ನಾವು ಕೊಡ್ತೇವೆ. ಸರ್, ನೀವು ಇವಾಗಲೇ ಹಲವಾರು ಚಿಕಿತ್ಸೆ ಅಂದರೆ ಈ ಮದ್ಯ ವ್ಯಸನದ ಒಂದು ಹೊರಗೆ ಬರಲಿಕ್ಕೆ ಹಲವಾರು ಚಿಕಿತ್ಸೆಯನ್ನು ಹೇಳಿದರೆ, ನನ್ನ ಈಗ ಒಂದು ಕ್ವಶನ್ ಏನಂತ ಹೇಳಿದರೆ, ಒಂದು ಸಲ ಈ ಮದ್ಯ ವ್ಯಸನದ ಚಿಕಿತ್ಸೆ ಆದರೆ ಅವರಿಗೆ ಪುನಃ ಮರುಕಳಿಸುವ ಸಾಧ್ಯತೆ ಇದೆಯಾ ಅವರಿಗೆ? ಖಂಡಿತವಾಗಿಯೂ. ಇವಾಗ ಹಲವು ಸಾಮಾನ್ಯವಾಗಿ ನಮ್ಮ ಈ ಒಂದು ಮದ್ಯ ವ್ಯಸನ ಚಿಕಿತ್ಸೆಗೆ ಕರ್ಕೊಂಡು ಬರುವಾಗ ಒಂದು ಸಾಮಾನ್ಯವಾಗಿ ಬರುವಂಥ ಒಂದು ಪ್ರಶ್ನೆ ಇದು. ಸರ್, ನಾವಿವಾಗ ಇವರನ್ನು ಟ್ರೀಟ್ಮೆಂಟಿಗೆ ಕರ್ಕೊಂಡು ಬರ್ತೀವಿ, ನೀವು ಎಷ್ಟು ತಿಂಗಳು ಬೇಕಾದರೆ ಟ್ರೀಟ್ಮೆಂಟ್ ಕೊಡಿ, ಇವಾಗ ನೀವು ಒಮ್ಮೆ ಟ್ರೀಟ್ಮೆಂಟ್ ಕೊಟ್ಟ ನಂತರ ಇವನ್ ಮತ್ತೆ ಪರ್ಮನೆಂಟ್ ಡ್ರಿಂಕ್ಸ್ ಬಿಡ್ತಾನಾ? ನೋಡಿ, ಇದೊಂದು ಕಾಯಿಲೆ ಅಂತ ನಾವು ಹೇಳಿದ್ದೇವೆ. ಈ ಕಾಯಿಲೆ ಅಂತ ಹೇಳಿದಾದ್ಮೇಲೆ ಅದು ಮತ್ತೆ ಮರುಕಳಿಸ್ಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ನಾನೇ ಒಂದು ಪ್ರಶ್ನೆ ಕೇಳ್ಬೋದು. ಇವಾಗ ನನ್ನ ಲೈಫಿನಲ್ಲಿ ನನಗೆ ಒಂದೇ ಸರಿ ಕಾಯಿಲೆ ಬಂದಿದೆ, ಇವಾಗ ಉದಾಹರಣೆಗೆ ಜ್ವರವೇ ತಗೊಳ್ಳಿ, ನನಗೆ ಜ್ವರ ನನ್ನ ಲೈಫ್ ಟೈಮ್ನಲ್ಲಿ ಒಂದೇ ಸರಿ ಬಂದಿದೆ ಅಂತ ಹೇಳುವವರಿದ್ದಾರಾ? ತುಂಬ ಕಡಿಮೆ. ಆಯಿತಾ? ಯಾಕೆ ಹೇಳಿದರೆ ಕಾಯಿಲೆ ಹೇಳಿದಾದ್ಮೇಲೆ ಅದು ಮತ್ತೆ ಮರುಕಳಿಸ್ಬೋದು. ಇವಾಗ ಇದು ಹೇಗೆ ಹೇಳಿದರೆ, ಒಂದು ಹುಡುಗ, ಒಂದು ಮಗು ಮೊದಲು ಸೈಕಲ್ ಬಿಡಲಿಕ್ಕೆ ಕಲಿತ ಹಾಗೆ. ಸೊ ಒಂದೇ ಅಟೆಂಪ್ಟ್ನಲ್ಲಿ ಸೈಕಲ್ ಕಲಿಯುವುದು ತುಂಬ ರೇರ್. ಅದೇ ಒಂದು ಸೈಕಲ್ ಬಿಡಲಿಕ್ಕೆ ಕಲಿಯುವಾಗ ಬೀಳ್ತಾನೆ, ಪೆಡ್ಲ್ ಹೊಡೆಯುವಾಗ ಮಿಸ್ಟೇಕ್ಸ್ ಮಾಡ್ತಾನೆ, ಬ್ಯಾಲೆನ್ಸ್ ಮಾಡುವಾಗ ಮಿಸ್ಟೇಕ್ಸ್ ಮಾಡ್ತಾನೆ. ಸೊ ಅದೇ ಮಿಸ್ಟೇಕ್ಸಿಂದ ಅವನು ಮತ್ತೆ ಕಲಿತಾನೆ. ಅದೇ ಅವನ ಸತತ ಪ್ರಯತ್ನದಿಂದ ಒಂದು ದಿನ ಅವನು ಕಲಿತಾನೆ, ನನ್ನ ಸೈಕಲನ್ನು ನಾನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಮದ್ಯ ವ್ಯಸನ ವಿಮುಕ್ತಿ ಚಿಕಿತ್ಸೆ ಕೂಡ ಹಾಗೇನೆ.
ಒಮ್ಮೆ ಕುಡಿತಕ್ಕೆ ಒಳಗಾದ ನಂತರ ಚಿಕಿತ್ಸೆ ತಗೊಂಡ ಮತ್ತೆ ಮರುಕಳಿಸ್ಬೋದು. ಆ ಮರುಕಳಿಸಿದ ನಂತರ ಮತ್ತೆ ಅವನ ಆ ಮಿಸ್ಟೇಕ್ಸ್ಗಳನ್ನು ಕಲಿತಾನೆ. ನಾನು ಇಲ್ಲಿ ಎಲ್ಲಿ ನಂದು ರಾಂಗ್ ಆಯಿತು ಸ್ಟೆಪ್ಸ್, ಅದನ್ನು ನಾನು ಹೇಗೆ ಸರಿಪಡಿಸ್ಕೊಳ್ಬೋದು, ಹೀಗೆ ಹಂತ ಹಂತವಾಗಿ ಇಂಪ್ರೂವ್ ಆಗ್ತಾ ಹೋಗ್ತಾನೆ. ಸೊ ಇಲ್ಲಿ ಇನ್ನೊಂದು ನಾವು ಯೋಚನೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಮರುಕಳಿಸಲಿಕ್ಕೆ ಬೇರೆ ಕಾರಣಗಳು ಸಹ ಇರ್ತದೆ. ಇವಾಗ ಹಾಲ್ಟ್ ಸಿದ್ಧಾಂತ ಅಂತ ಹೇಳ್ತೇವೆ. ಹಸಿವು, ಈ ಹಸಿವಾದಾಗ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಇದು ಕುಡಿಲಿಕ್ಕೆ ಪ್ರಚೋದನೆ ಕೊಡ್ತದೆ. ಯಾಕೆ ಹೇಳಿದರೆ ನಮ್ಮ ಮೆದುಳು ತುಂಬ ಬ್ರಿಲಿಯಂಟ್. ಇವಾಗ ನಮಗೆ ಹಸಿವಾದ ಟೈಮಿನಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ, ನೀವು ಎಂತಾದ್ರೂ ತಿನ್ನಬೇಕು, ಅದು ಮಾತ್ರ ನಿಮ್ಮ ಮೆದುಳಿನ ಗೋಲ್. ಸೊ ನಿಮಗೆ ಹಸಿವಾದ ಟೈಮ್ನಲ್ಲಿ ಏನು ಮಾಡ್ತದೆ, ನಿಮಗೆ ಒಂದು ಇಷ್ಟ ಇದ್ದಂತಹ ವಸ್ತುಗಳನ್ನು ನೆನಪಿಗೆ ತರ್ತದೆ. ಸೊ ಮದ್ಯಪಾನಿಗಳಿಗೆ ಮದ್ಯಪಾನ ಒಂದು ಇಷ್ಟವಾದ ವಸ್ತು ಆಗಿರೋದನ್ನ ಏನು ಮಾಡ್ತದೆ ಅಂತ ಹೇಳಿದರೆ ಮದ್ಯಪಾನವನ್ನು ನೆನಪಿಗೆ ತರ್ತದೆ. ಸೊ ಹಾಗಾಗಿ ಆ ಸಮಯದಲ್ಲಿ ಅವರು ಕುಡಿಯುವಂಥ ಚಾನ್ಸಸ್ಗಳು ತುಂಬ ಇರ್ತದೆ. ಇನ್ನೊಂದು ಕಾರಣ ಸಿಟ್ಟು, ಆ್ಯಂಗರ್ ಅಂತ ಹೇಳ್ತೇವೆ. ಸೊ ಇವಾಗ ನೋಡಿ, ಅವರ ಮದ್ಯಪಾನ ಇರುವುದು 1-2 ತಿಂಗಳಿನ ಅಭ್ಯಾಸ ಅಲ್ಲ. ನಾನು ಹೇಳಿದವರು ಶುರು ಮಾಡುವಾಗ ಒಂದು 18 ಪ್ರಾಯದಲ್ಲಿ ಶುರು ಮಾಡಿರ್ತಾರೆ, ಅವಲಂಬನೆ ಆಗುವಾಗ ಒಂದು 30-35 ಪ್ರಾಯಕ್ಕೆ ಬಂದಿರ್ತಾರೆ. ಸೊ ಒಂದು 15-20 ವರ್ಷದವರ ಒಂದು ಅವಲಂಬನೆ ಏನಿರ್ತದೆ ಅವರಿಗೆ ಒಂದು ಅಭ್ಯಾಸ ಆಗಿ ಬಿಡ್ತಿರ್ತದೆ. ಇವಾಗ ನಾವು ಅವರ ಒಂದು 15 ದಿನದ ಚಿಕಿತ್ಸೆ ಅಥವಾ 1 ತಿಂಗಳಿನ ಚಿಕಿತ್ಸೆ ಕೊಟ್ಟು ಅವರ ಮದ್ಯ ವಿಮುಕ್ತ ಮಾಡಿದಾಗ ಅವರಿನಲ್ಲಿ ಒಂದು ರೀತಿಯ ಕಿರಿಕಿರಿ ಇರ್ತದೆ. ಒಂದು ರೀತಿಯಲ್ಲಿ ಅವರಿಗೆ ಮದ್ಯಪಾನ ಬಿಡಬೇಕು ಅಂತ ಅನಿಸ್ತದೆ, ಇನ್ನೊಂದು ರೀತಿಯಲ್ಲಿ ಆಶೆ ಕೂಡ ಆಗ್ತದೆ. ಸೊ ಇದು ದ್ವಂದ್ವದ ಮಧ್ಯದಲ್ಲಿ ಹೋರಾಟ ನಡೆಸ್ತಾ ಇರ್ತದೆ. ಈ ಮಧ್ಯೆ ಅವರಿಗೆ ಏನಾದರೂ ಹೇಳಿದಾಗ ಕಿರಿಕಿರಿ ಆಗ್ತದೆ. ಸೊ ಈ ಕಿರಿಕಿರಿಯನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ ಏನು ಮಾಡ್ತಾರೆ, ಅವರು ಹೋಗಿ ಸಡನ್ ಕುಡಿಯುವಂಥ ಸಾಧ್ಯತೆಗಳಿರ್ತದೆ. ಮೂರನೇದು ಇವಾಗ ಲೋನ್ಲಿನೆಸ್ ಅಂತ ಹೇಳ್ತೇವೆ. ಇವಾಗ ಒಂದು ಕುಡಿತ ಮಾಡುವಾಗ ನಾವು ಸಾಮಾನ್ಯವಾಗಿ ಎವರೇಜ್ ಪೀಪಲ್ ಜಾಸ್ತಿಯಾಗಿ ಈವ್ನಿಂಗ್ ಟೈಮಲ್ಲಿ ಕುಡಿತಾರೆ. ಸೊ 6ರಿಂದ 7, 7ರಿಂದ 8 ಈ ಟೈಮಿಗೆ ಕುಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಅವರಲ್ಲಿ. ಸೊ ಇವಾಗ ಅವರ ಕುಡಿತ ಅಷ್ಟು ಟೈಮಿನಿಂದ ಇದ್ದು ಇವಾಗ ಚಿಕಿತ್ಸೆ ಆದ ನಂತರ ಮನೆಗೆ ಬರ್ತಾರೆ. ಸೊ ಇವರ ಆ ಟೈಮ್ ಏನಿರ್ತದೆ ಅದು ತುಂಬ ಫ್ರೀ ಇದ್ದು ಬಿಡ್ತದೆ. ಸೊ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅವರಿಗೆ ಆಲೋಚನೆಗಳು ಒಂಥರ ಏಕಾಂಗಿತನ, ಒಂಟಿತನ ಫೀಲ್ ಆಗಲಿಕ್ಕೆ ಶುರುವಾಗ್ತದೆ. ನಾನು ಕುಡಿತಾ ಇರುವಾಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೆ, ಇವಾಗ ಕುಡಿತಾ ಬಿಟ್ಟು ನನ್ನ ಲೈಫ್ ಹೇಗೆ, ಹಾಗಾದರೆ ನನ್ನ ಲೈಫಿನಲ್ಲಿ ಫನ್ನೇ ಇಲ್ವಾ. ಸೊ ಈ ಒಂದು ಬೇಜಾರಿನಿಂದ, ಏಕಾಂಗಿತನಿಂದ ಮತ್ತೆ ಕುಡಿಯುವಂಥ ಸಾಧ್ಯತೆಗಳಿರ್ತದೆ. ಕೆಲವು ಟಯರ್ಡ್ನೆಸ್ಸಿಗೆ ಕುಡಿಯುವಂಥದ್ದು. ಸಾಮಾನ್ಯವಾಗಿ ತುಂಬ ಜನರು ಈ ಕೂಲಿ ಕೆಲಸ ಮಾಡುವವರೆಲ್ಲ ತುಂಬ ಜನ ರೀಸನ್ ಕೊಡೋದಿದೆ, ಮತ್ತೆ ಯಾಕೆ ಮದ್ಯಪಾನ ಶುರು ಮಾಡಿದ್ರಿ ಸರ್, ನಿಮಗೆ ಗೊತ್ತಿಲ್ಲ ನಮ್ಮ ಕೆಲಸಕ್ಕೆ ಡ್ರಿಂಕ್ಸ್ ಬೇಕಿಲ್ಲದ್ರೆ ಟಯರ್ಡ್ನೆಸ್ ಹೋಗೋದೇ ಇಲ್ಲ ಅಂತ. ಸೊ ಅವನಿಗೂ ಸಹ ಗೊತ್ತಿರೋದಿಲ್ಲ ಪಾಪ, ಇವನ ಒಂದು ಡ್ರಿಂಕ್ಸ್ ಅವನಿಗೆ ಎಷ್ಟು ತೊಂದರೆಗಳು ಮಾಡ್ತಾ ಇರ್ತದೆ ಅಂತ ಪದೇ. ಆಯಾಸ ಅಂತೂ ಕಡಿಮೆ ಮಾಡೋದಿಲ್ಲ ಮದ್ಯಪಾನ. ಸೊ ಅದು ನಮ್ಮಲ್ಲಿರುವಂಥ ಒಂದು ತಪ್ಪು ನಂಬಿಕೆ, ಆಯಾಸ ಕಡಿಮೆ ಮಾಡ್ತದೆ. ಕೇವಲ ಮದ್ಯಪಾನ ಅಮಲ್ ಮಾತ್ರ ಕೊಡುವಂಥದ್ದು. ಸೊ ಕೆಲವರು ಏನು ಮಾಡ್ತಾರೆ, ಇವಾಗ ಸ್ನೇಹಿತರ ಒಂದು ಒಡನಾಟ ಅಂತ ಹೇಳ್ತೇವೆ ನಾವು, ಈ ಸ್ನೇಹಿತರ ಒಡನಾಟದಿಂದ ಮದ್ಯಪಾನವನ್ನು ಮತ್ತೆ ಶುರು ಮಾಡುವಂಥ ಸಾಧ್ಯತೆಗಳಿರ್ತದೆ. ಇವರು ಹೇಗೆ ಅಂತ ಹೇಳಿದರೆ, ನೋಡು ಬಾರೆ, ನಾನು ಅಷ್ಟು ಸಮಯದಿಂದ ಕುಡಿತಿದ್ದೇನೆ, ನನ್ನಲ್ಲಿ ಇವರಿಗೆ ಏನಾದರೂ ತೊಂದರೆ ಆಗಿದೆ, ನನಗೆ ಏನಾದರೂ ಸಮಸ್ಯೆ ಬಂದಿದ್ದ, ನೀನು ಒಂದು ಚಿಕಿತ್ಸೆ ತಗೊಂಡು ಬಂದು ನಿಂಗೆ ಆಸ್ಪತ್ರೆ ಅವರು ದುಡ್ಡು ಮಾಡಬೇಕಂತ ಮಂಗ ಮಾಡಿದ್ರು, ಅವರಿಗೆ ದುಡ್ಡು ಆಗಬೇಕು ಅಷ್ಟೇ, ನೀನು ಸುಮ್ಮನೆ ಈ ಮೆಡಿಸಿನ್ ಎಲ್ಲ ತಗೊಂಡು ನಿನ್ನ ಜೀವನ ಹಾಳು ಮಾಡಬೇಡ, ಹೀಗೆಲ್ಲ ಹೇಳಿಕೆ ಶುರು ಮಾಡ್ತದೆ. ಆವಾಗ ಅವನ ಮನಸ್ಸು ಸಹ ಸ್ಲೋಲಿ ಕರಗಲಿಕ್ಕೆ ಶುರುವಾಗ್ತದೆ. ಹಾಗೆ ಅವನು ಕಾಲು ಜಾರುವಂಥ ಚಾನ್ಸಸ್ಗಳಿರ್ತದೆ. ಮತ್ತೊಂದು ನಾವೇನು ಹೇಳ್ತೇವೆ ಹೇಳಿದರೆ ಅಬ್ಸ್ಟಿನೆನ್ಸ್ ವೈಲೇಷನ್ ಸಿಂಡ್ರೋಮ್ ಅಂತ. ತುಂಬ ಜನರಿನಲ್ಲಿ ದೊಡ್ಡ ತಪ್ಪು ನಂಬಿಕೆ, ನಾನು ಮದ್ಯಪಾನವನ್ನು ಕಂಟ್ರೋಲ್ ಮಾಡಿ ಕುಡಿಬೋದು, ಮಾಡರೇಟ್ ತಗೊಂಡು ಕಂಟ್ರೋಲ್ನಲ್ಲಿರ್ಬೋದು ಅಂತ. ಮದ್ಯಪಾನ ಅವಲಂಬನೆ ಕಾಯಿಲೆ ಯಾರಿಗೂ ಇದೆಯೋ ಅವನು ಸರಿಯಾಗಿ ತಿಳಿದುಕೊಳ್ಬೇಕು. ಒಂದು ಡ್ರಾಪ್ ಕೂಡ ಅವನು ಮದ್ಯಪಾನ ಮತ್ತೆ ಮುಟ್ಟಿದ ಅಂತ ಹೇಳಿದರೆ ಅವ ಮತ್ತೆ ಅವಲಂಬನೆಗೆ ಒಳಗಾಗ್ತಾನೆ. ಮುಂಚೆ ಹೇಗೆ ಅವನು ಕ್ವಾರ್ಟರ್ ಗಟ್ಟಲೆ ಕುಡಿತಾ ಇದ್ನೋ ಅದೇ ರೀತಿಯಲ್ಲಿ ಕುಡಿಲಿಕ್ಕೆ ಶುರು ಮಾಡ್ತಾನೆ. ಸೊ ಹಾಗಾಗಿ ಮತ್ತೆ ಅವನದು ಈ ರುಟೀನ್ ಹೇಗಿರ್ತದೆ, ಮೊದಲು ಮದ್ಯಪಾನ ಅವಲಂಬನೆ ಆಗ ಯಾವ ರೀತಿಯಲ್ಲಿ ಅವನು ಕುಡಿತಾ ಇದ್ದ ಅದೇ ರೀತಿಯಲ್ಲಿ ಕುಡಿಲಿಕ್ಕೆ ಶುರು ಮಾಡ್ತಾನೆ. ಸೊ ಇದೆಲ್ಲ ಕೆಲವು ಮದ್ಯಪಾನಕ್ಕೆ ಮರುಕಳಿಸಲಿಕ್ಕೆ ಕಾರಣ. ಹಾಗೆಯೇ ಓವರ್ ಕಾನ್ಫಿಡೆನ್ಸ್ ಅಂತ ನಾವು ಹೇಳ್ತೇವೆ. ಇವಾಗ ಓವರ್ ಕಾನ್ಫಿಡೆನ್ಸ್ ಹೇಗಿರ್ತದೆ, ಇವಾಗ ನಾನು ಹಲವು ಸತಿ ನೋಡ್ತೇನೆ, ಈ ಫಾಲೋಅಪ್ಪಿಗೆ ಅಂತ ಬರ್ತಾರೆ ರೋಗಿಗಳು. ಫಾಲೋಅಪ್ಪಿಗೆ ಬಂದಾಗ ಹೇಳ್ತಾರೆ, ಸರ್ ನನಗೆ ಇವಾಗ ಹೇಗೆ ಕಾನ್ಫಿಡೆನ್ಸ್ ಬಂದಿದೆ, ವಿಲ್ ಪವರ್ ಬಂದಿದೆ ಅಂತ ಹೇಳಿದರೆ, ನನಗೆ ಮೊನ್ನೆ ನನ್ನ ಸ್ನೇಹಿತ ಕರೆದ ಬಾರಿಗೆ ಹೋಗುವ ಮಾರೆ ಅಂತ. ನಾವು ಹೋದೆ, ಅವನ ಹತ್ರ ಕೂತ್ಕೊಂಡೆ, ಅವನು ಕುಡಿತಾ ಇದ್ದ, ಬಟ್ ನಾ ಕುಡಿತಾ ಇರಲಿಲ್ಲ. ಅಷ್ಟು ಸಹ ಒಂದು ಸ್ವಲ್ಪ ಸಹ ನನಗೆ ಆಸೆ ಆಗಲಿಲ್ಲ ಅಂತ. ಇದಕ್ಕೆ ನಾವು ರಿಸ್ಕ್ ಫ್ಯಾಕ್ಟರ್ ಅಂತ ಕರಿತೇವೆ. ಯಾಕೆ ಹೇಳಿದರೆ, ಈ ಕ್ಯೂಸ್ ಅಸೋಸಿಯೇಟೆಡ್ ಇರುವಾಗ ತುಂಬ ಡೇಂಜರ್ ಅಂತ. ಇವಾಗ ಮದ್ಯಪಾನಕ್ಕೆ ರಿಲೇಟೆಡ್ ಆದ ಯಾವುದೇ ವಸ್ತುಗಳಿರ್ಬೋದು, ಇವಾಗ
ಅದರದ್ದು ಬಾಟಲ್ಗಳಾಗಿರ್ಬೋದು, ಮದ್ಯಪಾನದ ಗ್ಲಾಸ್ಗಳಾಗಿರ್ಬೋದು, ಅಥವಾ ಮದ್ಯಪಾನದ ಸ್ಮೆಲ್ ಆಗಿರ್ಬೋದು, ಬಾರ್ಗಳಾಗಿರ್ಬೋದು, ಯಾವುದೇ ಒಂದು ವಸ್ತು ಮದ್ಯಪಾನಕ್ಕೆ ಅಸೋಸಿಯೇಟೆಡ್ ಆಗಿರ್ತದೆ. ಅದನ್ನು ನೋಡಿದ ತಕ್ಷಣ ನಮ್ಮ ಬ್ರೈನ್ ಒಂದು ಟಕ್ ಅಂತ ಕುಡಿತದ ನೆನಪು ಮಾಡಿಸಿ ಬಿಡ್ತದೆ. ಹಾಗೆ ಇದನ್ನು ನಾವು ರಿಸ್ಕ್ ಅಂತ ಕರಿತೇವೆ, ರಿಸ್ಕ್ ಫ್ಯಾಕ್ಟರ್ ಅಂತ. ಇವಾಗ ಅವನು ಹೋಗ್ತಾನೆ, ಬಾರಿನಲ್ಲಿ ಕುತ್ಕೊಳ್ತಾನೆ ಅಂತ ಹೇಳಿದ್ರೆ ರಿಸ್ಕ್ ಫ್ಯಾಕ್ಟರ್. ಯಾಕೆ ಹೇಳಿದ್ರೆ ಇವಾಗ 120 ಕಿಲೋಮೀಟರ್ನಲ್ಲಿ ಒಬ್ಬ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಆಗದೇ ಇರ್ಬೋದು. ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದಲ್ಲ. ಹಾಗೆಯೇ ಇವಾಗ ಇವನು ಬಾರಿಗೆ ಹೋಗಿ ಇವನು ಕುಡಿಲಿಲ್ಲದಿದ್ರು ಕುಡಿಯುವವನ ಜೊತೆ ಬಾರಿನಲ್ಲಿರುವಾಗ ಇವನು ಕುಡಿಯುವಂಥ ಚಾನ್ಸಸ್ಗಳು ತುಂಬ ಇರ್ತವೆ. ಹಲವಾರು ಸತಿ ನೋಡಿದ್ದೇವೆ ಹೀಗಾಗಿ ಮತ್ತೆ ಅವರು ಕುಡಿದು ಬಿಡುವಂಥದ್ದು. ಸೊ ಇಂಥ ಎಲ್ಲ ಕಾರಣಗಳಿಂದ ಮತ್ತೆ ಕುಡಿತಕ್ಕೆ ಒಳಗಾಗುವಂತಹ ಚಾನ್ಸಸ್ಗಳಿರ್ತದೆ. ಸರ್, ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮ. ವಿರಾಮದ ಬಳಿಕ ರೋಟರಿ ಕ್ಲಬ್ ಮಣಿಪಾಲ ಹಾಗೂ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಪ್ರಸ್ತುತಪಡಿಸುವ ಮನಸ್ಸಿನ ಮಾತು ಮನೆ ಬಾಗಿಲಿಗೆ ಮನೋವೈದ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಇನ್ನು ಮದ್ಯವ್ಯಸನದ ಚಿಕಿತ್ಸೆಗೆ ಬರುವವರು ಎಲ್ಲರೂ ಬರ್ತಾರೆ ಅಂತ ಹೇಳಿದರೆ ಎಲ್ಲರೂ ಒಂದೇ ಪ್ರೇರಣೆಯಿಂದ ಬರ್ತಾರಾ, ಹೇಗೆ? ಇವಾಗ ನೋಡಿ, ಈ ಒಂದು ಮದ್ಯವ್ಯಸನದ ಚಿಕಿತ್ಸೆಗೆ ನಾವು ಟೈಲರ್ ಮೇಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಎಲ್ಲರೂ ಒಂದೇ ರೀತಿಯ ಪ್ರೇರಣೆಯಿಂದ ಬಂದಿರೋದಿಲ್ಲ. ಸೊ ಮೋಟಿವೇಶ್ನಲ್ ಸ್ಟೇಜಸ್ ಅಂತ ಹೇಳ್ತೇವೆ ನಾವು. ಕೆಲವರು ಪ್ರೀ ಕಂಟೆಂಪ್ಲೇಷನ್ ಸ್ಟೇಜ್ನಲ್ಲಿರ್ತಾರೆ, ಕೆಲವು ಕಂಟೆಂಪ್ಲೇಷನಲ್ ಸ್ಟೇಜ್ನಲ್ಲಿರ್ತಾರೆ, ಕೆಲವರು ಪ್ರಿಪರೇಷನ್ ಸ್ಟೇಜ್ನಲ್ಲಿ, ಕೆಲವರು ಆ್ಯಕ್ಷನ್ ಸ್ಟೇಜ್ನಲ್ಲಿ, ಕೆಲವರು ಮ್ಯಾನೇಜ್ಮೆಂಟ್ ಸ್ಟೇಜ್ನಲ್ಲಿ ಇರ್ತವೆ. ಈ ಪ್ರೀ ಕಂಟೆಂಪ್ಲೇಷನ್ ಸ್ಟೇಜ್ ಏನು ಹೇಳಿದರೆ, ಇವಾಗ ಬರುವಾಗ ಅವರು ನನಗೆ ಮದ್ಯಪಾನ ಒಂದು ಕಾಯಿಲೆನೇ ಅಲ್ಲ, ಮದ್ಯಪಾನ ನನಗೆ ಯಾವ ರೀತಿಯಲ್ಲಿ ತೊಂದರೆನೇ ಮಾಡೋದಿಲ್ಲ, ಈ ರೀತಿಯಲ್ಲಿ ಇರ್ತದೆ. ಸೊ ಈ ರೀತಿಯಲ್ಲಿ ಇರುವಾಗ ಅವರು ಅದೊಂದು ಕಾಯಿಲೆ ಅಂತ ಎಕ್ಸೆಪ್ಟ್ ಮಾಡೋದಿರುವಾಗ ಅವರು ಅದಕ್ಕೆ ಬೇಕಾದ ಔಷಧಿಗಳನ್ನು ಟ್ರೀಟ್ಮೆಂಟ್ಗಳನ್ನು ತಗೊಳ್ಳಿಕ್ಕೆ ಒಪ್ಪೋದಿಲ್ಲ. ಸೊ ನಮ್ಮ ಗೋಲ್ ಏನಿರ್ತದೆ ಇವಾಗ ಇವರಿಗೆ ಮದ್ಯಪಾನ ಕಾಯಿಲೆ ಯಾಕೆ ಅಂತ ಅವರಲ್ಲಿ ಅವೇರ್ನೆಸ್ ಮೂಡಿಸುವಂಥದ್ದು, ಅದರ ಬಗ್ಗೆ ಎಜುಕೇಟ್ ಮಾಡುವಂಥದ್ದು, ಅದಕ್ಕೆ ಏನು ಬೇಕು ಆ ಒಂದು ತಂತ್ರಗಳನ್ನು ಉಪಯೋಗಿಸುವಂಥದ್ದು. ಕೆಲವರು ಕಂಟೆಂಪ್ಲೇಷನ್ ಸ್ಟೇಜ್ನಲ್ಲಿ ಇರ್ತಾರೆ. ಈ ಕಂಟೆಂಪ್ಲೇಷನ್ ಸ್ಟೇಜ್ ಹೇಳಿದರೆ ಅವರಿಗೆ ಮದ್ಯಪಾನ ಬಿಡಬೇಕು ಅಂತ ಮನಸ್ಸಿರ್ತದೆ. ಸೊ ಇದೊಂದು ತೊಂದರೆ ಅಂತ ಅವರಿಗೆ ಗೊತ್ತಿರ್ತದೆ. ಬಟ್ ಎಕ್ಸಾಕ್ಟಾಗಿ ನಾನು ಬಿಡಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಅದು ಗೊತ್ತಿರೋದಿಲ್ಲ. ಸೊ ಇವರಿಗೆ ನಾವು ಏನೆಲ್ಲ ಸ್ಟ್ರಾಟಜಿ ಇಂಟರ್ವೆನ್ಷನ್ಗಳಿದೆ, ಯಾವುದರಲ್ಲಿ ಎಲ್ಲ ಜಾಗೃತೆಗಳನ್ನು ಮಾಡಬೇಕು, ಸೊ ಅದರಿಂದ ದೂರ ಇಡಲಿಕ್ಕೆ ಏನೆಲ್ಲ ತಂತ್ರಗಳನ್ನು ನೀವು ಉಪಯೋಗಿಸ್ಬೋದು, ಇದರ ಬಗ್ಗೆ ಹೇಳ್ತೇವೆ. ಸೊ ಹಾಗೆಯೇ ಎಲ್ಲ ಸ್ಟೇಜ್ಗಳಲ್ಲಿ ಒಂದೊಂದು ರೀತಿಯಾದಂಥ ಒಂದು ಟೆಕ್ನಿಕ್ಸ್ಗಳಿದ್ದಾವೆ, ಆ ಟೆಕ್ನಿಕ್ಸ್ಗಳನ್ನು ಉಪಯೋಗಿಸಬೇಕಾಗ್ತದೆ. ಸರ್, ಇನ್ನು ಈ ಕುಡಿತದ ಆಸೆ ಅಥವಾ ಒಂದು ಕ್ರೇವಿಂಗ್ ಅಂತೇಳಿ ಏನು ಹೇಳ್ತಾರೆ, ಅದು ಕುಡಿತದ ಅವಲಂಬನೆಯ ಮುಖ್ಯ ಲಕ್ಷಣ ಅಂತೇಳಿ ಹೇಳ್ಬೋದು. ಇದನ್ನು ಅವ್ರು ಹೇಗೆ ನಿಭಾಯಿಸ್ಬೋದು, ಅಥವಾ ಈ ಮದ್ಯವ್ಯಸನ ಮರುಕಳಿಸದೇ ಇರುವ ಹಾಗೆ ಅವರು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಸೊ ಈ ಕ್ರೇವಿಂಗ್ ತಬಾಕ ಏನಿದೆ, ಇದೊಂದು ಮುಖ್ಯ ಲಕ್ಷಣ ನಾವು ಕಾಣುವಂಥದ್ದು ಈ ಲ್ಯಾಬ್ಸಿಗೆ ಮತ್ತೆ ಮರುಕಳಿಸೋದಂತ ನಾವೇನು ಹೇಳ್ತೇವೆ, ಇದಕ್ಕೆ ಒಂದು ಮುಖ್ಯ ಲಕ್ಷಣ. ಇವಾಗ ನಾನು ಮಾತಾಡ್ತಾ ನಿಮಗೆ ಹಾಲ್ಟ್ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ದೆ, ಹಂಗರ್, ಆ್ಯಂಗರ್, ಲೋನ್ಲಿನೆಸ್ ಮತ್ತು ಟೈರ್ಡ್ನೆಸ್. ಇಲ್ಲಿ ಹಂಗರ್ ಅಂತ ಹೇಳುವಾಗ, ಸೊ ಹಸಿವಾದ ಸಮಯದಲ್ಲಿ ನಮ್ಮ ಹೊಟ್ಟೆ ಕಾಲಿದ್ದಾಗ ನಾನು ಆಲ್ರೆಡಿ ಹೇಳಿದೆ ಹೇಗೆ ನಮಗೆ ಆಸೆ ಆಗ್ತದೆ ಅಂತ. ಸೊ ನಾವು ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸಿಪ್ಪಾಗಿ ನೀರನ್ನು ಕುಡಿಯುವಂಥದ್ದು. ಸೊ ಆ ಸಮಯದಲ್ಲಿ ನಮ್ಮ ಹೊಟ್ಟೆ ಫುಲ್ ಇರ್ತದೆ,
ಸೊ ಆವಾಗ ನಮಗೆ ಏನಾಗ್ತದೆ ಅಂತ ಹೇಳಿದರೆ ಆಶೆ ಆಗೋದಿಲ್ಲ. ಇಲ್ಲದಿದ್ದರೆ ಯಾವುದೇ ರೀತಿಯಾದಂತಹ ಲೈಟ್ ಹೆಲ್ದಿ ಫುಡ್ಡುಗಳನ್ನು ತಗೊಳ್ಳುವಂಥದ್ದು ಮಾಡ್ಬೋದು. ಸೊ ಉದಾಹರಣೆಗೆ ತಗೊಳ್ಳಿ, ಇವಾಗ ನೀವು ಒಂದು ಯಾವುದಾದ್ರೂ ಒಂದು ಗ್ರ್ಯಾಂಡ್ ಫಂಕ್ಷನ್ಗೆ ಹೋಗಿ ಬಂದಿರ್ತೀರಾ, ತುಂಬ ಹೊಟ್ಟೆ ತುಂಬ ತಿಂದು ಬಂದಿರ್ತೀರಾ. ಸೊ ಇವಾಗ ಮನೆಗೆ ಬರ್ತೀರಾ, ನೀವು ಮನೆಗೆ ಬಂದಾಗ ಮನೆಯಲ್ಲಿ ಕೂಡ ಒಳ್ಳೆ ಟೇಸ್ಟಿ ತಿನಿಸುಗಳಿದ್ದಾವೆ. ಆವಾಗ ನಿಮಗೆ ಅದನ್ನು ನೋಡಿದಾಗ ಮನಸ್ಸು ಬರ್ತದಾ? ಇಲ್ಲ. ನಿಮಗೆ ಒಂಥರ ವಾಕರಿಕೆ ಬಂದಾಗ ಆಗ್ತದೆ, ಹೊಟ್ಟೆ ಫುಲ್ ಆಗಿದೆ ಇವತ್ತಂತೂ ಬೇಡಪ್ಪ ಅಂತ ಅನಿಸ್ತದೆ. ಹಾಗೆಯೇ ಮದ್ಯಪಾನದಲ್ಲಿ ಕೂಡ ಹೊಟ್ಟೆ ಫುಲ್ ಇತ್ತು ಅಂತ ಹೇಳಿದರೆ ಆ ತವಕಗಳು ಬರೋದು ತುಂಬ ಕಡಿಮೆ ಇರ್ತದೆ. ಸೊ ಎರಡನೇ ರೀಸನ್ ನಾನು ಹೇಳಿದೆ ಆ್ಯಂಗರ್ ಅಂತ. ಸೊ ನೋಡಿ, ಇಲ್ಲಿ ಅವರ ಡೈಲೆಮೆಟಿಕ್ ಸಿಚುವೇಶನ್ ಅಲ್ಲಿ ಇರ್ತಾರೆ, ಫೈಟ್ ಮಾಡ್ತಾ ಇರ್ತಾರೆ. ಸೊ ನಾನು ಮದ್ಯಪಾನ ಬಿಡಬೇಕು, ಒಂದು ರೀತಿಯಲ್ಲಿ ಮನಸ್ಸು ಹೇಳ್ತದೆ ನಿಂಗೆ ಬೇಕು ಅಂತ. ಸೊ ಇದರಿಂದ ಹೇಗೆ ಅವರು ಹೊರಗೆ ಬರೋದು? ಸೊ ಇದಕ್ಕೆ ಕೆಲವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳಿರ್ತದೆ. ಸೊ ಅದನ್ನು ಮಾಡುವಂಥದ್ದು ಇದೇ ಹಿಂದಿನ ಸಂಚಿಕೆಯಲ್ಲಿ ನಾನು ಮಾತಾಡಿದೆ. ಏನು ಅಂತ ಹೇಳಿದರೆ, ಈ ಸಿಟ್ಟಿನ ನಿರ್ವಹಣೆ ನಾವು ಹೇಗೆ ಮಾಡ್ಬೋದು ಅಂತ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ವೀಕ್ಷಿಸ್ಬೋದು. ಆ ಸಿಟ್ಟಿನ ನಿರ್ವಹಣೆ ಹೇಗೆ ಮಾಡ್ಬೋದು ಅಂತ. ಸೊ ಆ ಸಿಟ್ಟು ಬರುವಾಗ ಅದಕ್ಕೆ ಬೇಕಾದ ಟಿಪ್ಸ್ಗಳಿರ್ತದೆ, ಆ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಳ್ಳುವಂಥದ್ದು. ಹಾಗೆಯೇ ನಾನು ಹೇಳಿದೆ ಲೋನ್ಲಿನೆಸ್ ಅಂತ. ಸೊ ಇಲ್ಲಿ ನಮ್ಮ ಆ್ಯಕ್ಟಿವಿಟೀಸ್ಗಳನ್ನು ರೀಶೆಡ್ಯೂಲ್ಡ್ ಮಾಡೋದು ತುಂಬ ಮುಖ್ಯ. ಸೊ ಲೋನ್ಲಿನೆಸ್ ಅಂತ ಹೇಳುವಾಗ ನೋಡಿ, ನಮ್ಮ 15 ವರ್ಷದ ಕುಡಿತ ಒಂದು ಅಭ್ಯಾಸ ಆಗಿ ಬೆಳೆದು ಬಿಟ್ಟಾಗ, ನಾವು ಆ ಒಂದು ಅಭ್ಯಾಸವನ್ನು ಬಿಟ್ಟಾಗ ನಮ್ಮ ಆ ಟೈಮ್ ಒಂದು ಫ್ರೀ ಆಗಿ ಬಿಡ್ತದೆ, ಹೌದಲ್ವಾ? ಇವಾಗ ಆ ಟೈಮ್ ಫ್ರೀ ಆದಾಗ ಏನಾಗ್ತದೆ, ನಮಗೆ ಆ ಸಮಯದಲ್ಲಿ ಯೋಚನೆಗಳು ಬರೋದು ಸಾಮಾನ್ಯ. ಆವಾಗ ನೆಗೆಟಿವ್ ಯೋಚನೆಗಳು ಬರ್ತದೆ. ಏನು, ನಾವು ಕುಡಿತಾ ಇರುವಾಗ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೆ, ಎಂಟರ್ಟೈನ್ ಆಗ್ತಿತ್ತು, ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂತ. ಸೊ ಈ ಸಮಯಕ್ಕೆ ಮನೆಯವರು ಕೂಡ ಅವರ ಕೋಪರೇಷನ್ ಕೊಡೋದು ತುಂಬ ಮುಖ್ಯ. ಸೊ ಅಲ್ಲಿ ಒಂದು ನಿಮಗೆ ಯಾವುದಾದ್ರೂ ಒಂದು ಹಾಬೀಸ್ ಇರ್ಬೋದು, ಯಾವುದೇ ಹಾಬೀಸ್ ಇರ್ಬೋದು. ಹಾಬೀಸ್ ಹೇಳಿದ್ರೇನು, ನಿಮಗೆ ಯಾವುದು ಚಟುವಟಿಕೆ ಖುಷಿ ಕೊಡ್ತದೆ ಅದು ಹಾಬೀಸ್. ಯಾವುದು ಪಾಸಿಟಿವ್ ಹಾಬೀಸನ್ನು ನೀವು ಫಾಲೋ ಮಾಡ್ಕೊಳ್ಬೇಕು, ನೆಗೆಟಿವ್ ಹಾಬೀಸ್ಗಳನ್ನು ತಗೊಳ್ಬಾರ್ದು ಇಲ್ಲಿ. ಸೊ ಪಾಸಿಟಿವ್ ಹಾಬೀಸ್ಗಳು ಹೇಳಿದರೆ, ಇವಾಗ ನಿಮಗೆ ವಾಕಿಂಗ್ ಮಾಡುವ ಅಭ್ಯಾಸ ಇರ್ಬೋದು, ಕೆಲವರಿಗೆ ಗಾರ್ಡನಿನ ಅಭ್ಯಾಸ ಇರ್ತದೆ, ಕೆಲವರಿಗೆ ಓದುವಂಥ ಅಭ್ಯಾಸ ಇರ್ತದೆ, ಕೆಲವರಿಗೆ ಈ ಸಾಂಗ್ಸ್ಗಳು ಬರೆಯುವಂಥ ಅಭ್ಯಾಸಗಳಿರ್ತದೆ. ಈ ಅಭ್ಯಾಸಗಳನ್ನು ಈ ಸಮಯದಲ್ಲಿ ಬೆಳೆಸ್ಕೊಳ್ಳುವಂಥದ್ದು ಚಟುವಟಿಕೆಗಳನ್ನು ನೀವು ದಿನನಿತ್ಯ ಒಂದು ಶೆಡ್ಯೂಲ್ಡ್ ಮಾಡಿ ಇಟ್ಕೊಳ್ಬೇಕು. ಸೊ ಏನಾಗ್ತದೆ, ಆವಾಗ ನೀವು ಅಲ್ಲಿ ನಿಮ್ಮದು ಶೆಡ್ಯೂಲ್ಡನ್ನು ರೀಸ್ಟ್ರಕ್ಚರ್ ಮಾಡಿ ಬಿಡ್ತೀರ. ಸೊ ಆ ಯೋಚನೆಗಳು ಬರೋದು ಅವಾಯ್ಡ್ ಆಗ್ತದೆ. ನಾಲ್ಕನೇದು ಟಯರ್ಡ್ನೆಸ್ ಅಂತ ಹೇಳ್ತೇವೆ. ಈ ಟಯರ್ಡ್ನೆಸ್ ಅಂತ ಹೇಳೋದು ಹಲವಾರು ಜನ ಎನಿಸ್ತಾರೆ ಇದು ಕೆಲಸ ಮಾಡಿ ಆಗೋದಂತ. ಟಯರ್ಡ್ನೆಸ್ ಹೇಳುವಾಗ ಅದಕ್ಕೆ ಹಲವು ಕಾರಣಗಳಿರ್ತದೆ. ಇವಾಗ ಮದ್ಯಪಾನ ಕುಡಿತಾ ಇರುವವರಿಗೆ ಲಿವರ್ ಸಮಸ್ಯೆ ಆಗೋದ್ರಿಂದ ವಿಟಮಿನ್ನ ಕೊರತೆಗಳಾಗಿರ್ಬೋದು, ಇದರಿಂದವೂ ಆಯಾಸಗಳು ಆಗುವಂಥ ಸಾಧ್ಯತೆಗಳಿರ್ತದೆ. ಸೊ ಇದು ಅವನ ಆಯಾಸ ವಿಟಮಿನ್ನ ಕೊರತೆಯಿಂದ ಆಗ್ತಾ ಇದ್ದೇನಾ ಅಂತ ನೋಡೋದು ಕೂಡ ಮುಖ್ಯ ನಾವು. ಅಥವಾ ಕೆಲವರಿಗೆ ಆಯಾಸ ಖಿನ್ನತೆಯಿಂದಲೂ ಆಗ್ಬೋದು. ಖಿನ್ನತೆ ಲಕ್ಷಣ ಆಯಾಸ ಒಂದು. ಸೊ ಮನಸ್ಸು ಡಲ್ಲಿರುವಾಗ ಏನು ಬೇಡ ಅಂತ ಅನಿಸ್ತದೆ, ಯಾರಪ್ಪ ಹೋಗ್ತಾರೆ ಅಂತ, ಆವಾಗ ಅವರ ಚಟುವಟಿಕೆ ಏನಿರ್ತದೆ ತುಂಬ ಕಡಿಮೆ ಆಗಿರ್ತದೆ. ಸೊ ಒಂದು ವೇಳೆ ಈ ಖಿನ್ನತೆಯಿಂದ ಅವನಿಗೆ ಆಯಾಸ ಆಗ್ತದೆ ಅಂತ ಅದರದೇ ರೀತಿಯಾದಂಥ ಮಾತ್ರೆಗಳು ಬೇಕಾಗಿರ್ತದೆ. ಸೊ ಈ ಆಯಾಸ ಇದೆ ಅಂತ ಹೇಳಿದರೆ ನೀವು ಒಮ್ಮೆ ನಿಮ್ಮ ವೈದ್ಯರೊಡನೆ ಭೇಟಿಯಾಗೋದು ಉತ್ತಮ. ಸೊ ಯಾವ ಕಾರಣದಿಂದ ನಿಮಗೆ ಆಯಾಸ ಬರ್ತಾ ಇದೆ, ಸೊ ಅದನ್ನು ಸರಿಯಾಗಿ ಪರೀಕ್ಷಿಸಿ ಅದಕ್ಕೆ ಬೇಕಾದಂಥ ಔಷಧಗಳನ್ನು ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ಡಿಲೇ ಅಂತ ಹೇಳ್ತೇವೆ ನಾವು. ಸೊ ಈ 24 hours ಪ್ಲ್ಯಾನ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ನಾವು ಮದ್ಯಪಾನದ ಒಂದು ಚಿಕಿತ್ಸೆ ಏನಿರ್ತದೆ, ನಾವು ಒಮ್ಮೆಲೆ ಪ್ಲ್ಯಾನ್ ಮಾಡಿ ಬಿಡ್ತೇವೆ. ನಾನು ಒಂದು 3 ವರ್ಷ ಬಿಡಬೇಕು, 5 ವರ್ಷ ಬಿಡಬೇಕು, ಪರ್ಮನೆಂಟ್ ಬಿಡಬೇಕು ಅಂತ. ಇದು ನಮ್ಮಲ್ಲಿ ಗೊಂದಲಗಳನ್ನು ಉಂಟು ಮಾಡ್ತದೆ. ಇವಾಗ ನಾನು ಅಷ್ಟು ವರ್ಷಗಳು ಬಿಡಬೇಕು ಅಂತ ಹೇಳಿದರೆ ಮಧ್ಯದಲ್ಲಿ ನನಗೆ ಏನಾದರೂ ಆಯಿತು, ಟೆನ್ಷನ್ ಬಂತು, ನಾನು ಹೇಗೆ ಮಾಡೋದು ಅಂತ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ ನಾನು. 2 ಗಡಿಯಾರ ಇರ್ತದೆ. 2 ಗಡಿಯಾರಗಳನ್ನು ಅದರ ಮಾಲೀಕ ಕಲಿಸ್ತಾನೆ, ನೀವು 2 ವರ್ಷ ಸರಿಯಾಗಿ ಕೆಲಸ ಮಾಡಬೇಕು ಅಂತ. ಸೊ 1 ಗಂಟೆಗೆ ತುಂಬ ಟೆನ್ಷನ್ ಆಗಿ ಬಿಡ್ತದೆ. ಇವಾಗ 2 ವರ್ಷ ನಾವು ಕೆಲಸ ಮಾಡಬೇಕು ಹೇಳಿದರೆ ಸೆಕೆಂಡಿಗೆ 2 ಸತಿ ಬಡಿಬೇಕು. ಹಾಗಾದರೆ 2 ವರ್ಷಕ್ಕೆ ಎಷ್ಟು ಲಕ್ಷ ಸರಿ ನಾನು ಬಡಿಬೇಕು ಅಂತ. ಆದರೆ ಅದರ ಜೊತೆ ಇನ್ನೊಂದು ಗಡಿಯಾರ ಇರ್ತದೆ, ಅದಕ್ಕೂ ಕೂಡ ಸೇಮ್ ಚಟುವಟಿಕೆ, ಸೇಮ್ ಫಂಕ್ಷನ್. ಅದು ಯಾಕೆಪ್ಪ ಖುಷಿಯಲ್ಲಿ ಇದೆ ಅಂತ ಇದಕ್ಕೆ ಶಾಕ್ ಆಗ್ತದೆ. ಟೆನ್ಷನ್ ಇಡುವ ಗಡಿಯಾರ ಹೋಗ್ತದೆ, ಕೇಳ್ತದೆ, ಖುಷಿರುವೆ ನೋಡು ಮಾರೆ, ನಮಗೆಲ್ಲ 2 ವರ್ಷ ನನ್ನ ಥರನೇ ನಿಮಗೆ ಚಟುವಟಿಕೆ ಇರೋದು, ನಿಮಗೂ ಸಹ 2 ವರ್ಷ ಕೆಲಸ ಮಾಡಬೇಕು, ನೀನು ಯಾಕೆ ಟೆನ್ಷನ್ನಲ್ಲಿದೆ. ಅದಕ್ಕೆ ಹೇಳ್ತದೆ ಅದು, ನಾನು ಖುಷಿಯಲ್ಲಿ ಯಾಕೆ ಇದ್ದೇನೆ ಅಂತ ಹೇಳಿದರೆ ನನಗೆ ಸೆಕೆಂಡಿಗೆ ಖಾಲಿ 2 ಸತಿ ಮಾತ್ರ ಬರೀಲಿಕ್ಕೆ ಹೇಳೋದು ಅಂತ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಹೌ ವಿ ಪರ್ಸೀವ್. ಸೊ ನಾನು ಇಲ್ಲಿ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಬೇಕು ಅಂತ ಇಲ್ಲ. ನನಗೆ 24 hours ಪ್ಲ್ಯಾನ್ ಇವಾಗ ಸದ್ಯಕ್ಕೆ ಸಾಕು. ಇವತ್ತು ನಾನು ಕುಡಿಯುವುದಿಲ್ಲ,
ನಾಳೆ ಏನಾಗ್ತದೆ ನಂಗೆ ಗೊತ್ತಿಲ್ಲ, ಬಟ್ ಇವತ್ತು ನಾನು ಕುಡಿಯೋದಿಲ್ಲ. ಇದನ್ನು ತುಂಬ ಜನ ಫಾಲೋ ಕೂಡ ಮಾಡ್ತಾರೆ, ನಮಗೆ ರೋಗಿಗಳು ಫೀಡ್ಬ್ಯಾಕ್ ಕೊಡ್ತಾರೆ, ಸರ್ ಇದೊಂದು ನೋಡುವಾಗ ಸಿಂಪಲ್ ಅಂತ ಕಾಣುತ್ತೆ, ಬಟ್ ನಾವು ಫಾಲೋ ಮಾಡಿದಾಗ ನಮಗೆ ತುಂಬ ಸಹಾಯ ಆಗಿದೆ ಹೇಳಿದರೆ ಡಿಲೇ ಮಾಡ್ತಾ ಹೋಗೋದು ಎಟ್ ಎ ಟೈಮ್ ಅಷ್ಟೇ. ನಾವೇನು ದೊಡ್ಡ ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ, ಇವತ್ತಿನ ದಿನಕ್ಕೆ ಮಾತ್ರ ನಾನು ಕುಡಿಯೋದಿಲ್ಲ, ಇಷ್ಟೇ ಪ್ಲ್ಯಾನ್ ಮಾಡಿದರೆ ಸಾಕಾಗ್ತದೆ. ಸೊ ಡೀಪ್ ಬ್ರೀದಿಂಗ್ ಅಂತ ಹೇಳ್ತಾರೆ ಈ ಎಕ್ಸಸೈಸ್ಗಳು ಮಾಡುವ. ಏನಾದ್ರು ಹೇಳಿದರೆ ಇವಾಗ ಕುಡಿತ ಬಿಟ್ಟ ಸಮಯದಲ್ಲಿ ಹಲವು ಸತಿ ನಮಗೆ ಗಾಬರಿ ಆಗುತ್ತದೆ, ಒಮ್ಮೊಮ್ಮೆ ಸ್ಟ್ರೆಸ್ ಫೀಲ್ ಆಗ್ತದೆ, ಒತ್ತಡ ಫೀಲ್ ಆಗ್ತದೆ, ಕಿರಿಕಿರಿ ಅಂತ ಅನಿಸ್ತದೆ. ಸೊ ಈ ಕಿರಿಕಿರಿಯಿಂದ ದೂರ ಆಗಬೇಕು ಅಂತ ಹೇಳಿದರೆ ಈ ಉಸಿರಾಟದ ವ್ಯಾಯಾಮಗಳು, ದೀರ್ಘ ಉಸಿರಾಟದ ವ್ಯಾಯಾಮಗಳನ್ನು ನಾವು ಮಾಡ್ಕೋಬೋದು. ಇದರಿಂದ ಏನಾಗ್ತದೆ, ಆಕ್ಸಿಜನ್ ಲೆವೆಲ್ ನಮ್ಮ ದೇಹಕ್ಕೆ ಸರಿಯಾದ ಈ ಸಪ್ಲೈ ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಆಗ್ತದೆ. ಸೊ ಒತ್ತಡವನ್ನು ಕಡಿಮೆ ಮಾಡ್ತದೆ. ಸೊ ಇದು ನಮ್ಮ ಪ್ರಾಬ್ಲಮ್ಗಳು ಏನಿರ್ತದೆ ಡಿಸ್ಕಸ್ ಮಾಡಬೇಕು. ಇವಾಗ ನನಗೆ ಅದರ ಬಗ್ಗೆ ಕರೆಕ್ಟಾಗಿ ಸೊಲ್ಯೂಷನ್ ಇರದೇ ಇರ್ಬೋದು, ಮತ್ತೊಬ್ಬನ ಹತ್ರ ಅದರಿಂದ ಉತ್ತಮ ಒಂದು ಸೊಲ್ಯೂಷನ್ ಇರ್ಬೋದು. ಸೊ ಇಲ್ಲಿ ಒಂದು ಕತೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಊರಿನಲ್ಲಿ ಜಾನ್ ದ ವುಡ್ ಕಟ್ಟರ್ ಅಂತ ಒಬ್ಬ ಕಟ್ಟಿಗೆ ಕಡಿಯುವವ ಇರ್ತಾನೆ, ತುಂಬ ಒಳ್ಳೆಯ ಹಾನೆಸ್ಟ್ ವರ್ಕರ್. ಸೊ ಡೈಲಿ ಕಟ್ಟಿಗೆಯನ್ನು ಕಡಿಯೋದು ಮಾಡೋದು ಎಲ್ಲ ಕರೆಕ್ಟಾಗಿ ನೀಟಾಗಿ ಮಾಡ್ತಾ ಇರ್ತಾನೆ. ಒಂದು ದಿವಸ ಏನಾಗ್ತದೆ, ಇವನ್ ಕೆಲಸ ಮಾಡ್ತಾ ಇದ್ದಲ್ಲಿ ಒಬ್ಬ ಹೊಸ ಕೆಲಸದವ ಬರ್ತಾನೆ. ಸೊ ಅವನಿಗೆ ಮಾಲೀಕ ಸ್ಯಾಲರಿ ಜಾಸ್ತಿ ಮಾಡಿ ಬಿಡ್ತದೆ. ಇದನ್ನು ನೋಡಿದ ಜಾನಿಗೆ ತುಂಬ ಜಲಸ್ ಆಗ್ತದೆ. ದನಿ ಹತ್ರ ಬಂದು ಹೇಳ್ತಾರೆ, ದನಿ ಅವರೇ, ನಾನು ಎಷ್ಟು ಸತಿ ನಿಮ್ಮ ಹತ್ರ ಕೆಲಸ ಮಾಡಿದ್ದೀನಿ, ಯಾವತ್ತೂ ನೀವು ನನ್ನ ಸ್ಯಾಲರಿ ಜಾಸ್ತಿ ಮಾಡಲಿಲ್ಲಲ್ಲ, ಇವಾಗ ಹೊಸ ಬಂದವನು ನೀವು ಸ್ಯಾಲರಿ ಜಾಸ್ತಿ ಮಾಡಿದ್ರಿ ಯಾಕೆ ಅಂತ. ನೋಡು ಮಾರೆ, ಅವ ಹೊಸ ಬಂದಾದರೂ ನಿನ್ನಕ್ಕಿಂತ ಜಾಸ್ತಿ ಕಟ್ಟಿಗೆ ಕಡ್ದ, ಅದಕ್ಕೆ ಅವನ ಸ್ಯಾಲರಿ ನಾವು ಜಾಸ್ತಿ ಮಾಡಿದ್ವಿ ಅಂತ. ಸೊ ಅದಕ್ಕೆ ಅವ ಹೇಳ್ತಾರೆ, ನೀನು ಕೂಡ ಕಟ್ಟಿಗೆ ಜಾಸ್ತಿ ಕಡಿ, ನಿನ್ನ ಕೂಡ ಸ್ಯಾಲರಿ ನಾವು ಜಾಸ್ತಿ ಮಾಡ್ತೇವೆ ಅಂತ. ಸೊ ಏನಾಗ್ತದೆ, ಇವ ರೋಷದಿಂದ ಹೋಗ್ತಾನೆ ಜಾನ್, ಕಟ್ಟಿಗೆ ಕಡಿಯಲಿಕ್ಕೆ ಪ್ರಯತ್ನ ಮಾಡ್ತಾನೆ, 1-2 ಗಂಟೆ ಜಾಸ್ತಿ ಕೆಲಸ ಮಾಡ್ತಾನೆ, ಆದರೂ ಅವನ ಕಟ್ಟಿಗೆ ಕಡಿಯೋದ್ರಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಏನು ಬರೋದಿಲ್ಲ. ಹತಾಶೆಯಾಗಿ ಮತ್ತೆ ಮಾಲೀಕನ ಹತ್ರ ಬರ್ತಾನೆ, ಹೇಳ್ತಾನೆ, ಧನ್ಯವರೇ, ನಾನು ತುಂಬ ಪ್ರಯತ್ನ ಪಟ್ಟೆ, ಆದರೆ ನನ್ನಲ್ಲಿ ಏನು ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ, ಏನು ಮಾಡುತ್ತ ನಾನು ಅಂತ. ನೀನು ಹೋಗಿ ಆ ಹೊಸ ಬಂದ ಹುಡುಗನ ಹತ್ರ ಮಾತಾಡಲ್ಲ ಅಂತ. ಸೊ ಆವಾಗ ಹೋಗ್ತಾನೆ, ಆ ಹೊಸ ಬಂದ ಹುಡುಗನ ಹತ್ರ ಮಾತಾಡ್ತಾನೆ, ಏನು ಮಾರೆ ನೀನು ತುಂಬ ಕಟ್ಟಿಗೆ ಕಡಿತಿ ಅಂತಲ್ಲ, ಹೇಗೆ ನಿನ್ನ ಏನು ಟ್ರಿಕ್ಸ್ ಅದು ಅಂತ. ಸೊ ಅವ ಹೇಳ್ತಾನೆ, ನಾನು 15 ನಿಮಿಷಕ್ಕೆ ಒಮ್ಮೆ ನನ್ನ ಕೊಡಲಿಯನ್ನು ಶಾರ್ಪ್ ಮಾಡ್ತಾ ಇರ್ತೇನೆ ಅಂತ. ಸೊ ಹಾಗಾಗಿ ನಾನು ಬೇಗ ಕಟ್ಟಿಗೆ ಕಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ನೀನು ನಿನ್ನ ಕೊಡಲಿಯನ್ನು ಲಾಸ್ಟ್ ಯಾವಾಗ ಶಾರ್ಪ್ ಮಾಡಿದ್ದೇನೆ ಅಂತ ಜಾನಿಗೆ ಉತ್ತರ ಸಿಗ್ತದೆ ಅದರಿಂದ. ಸೊ ನನ್ನ ಕೊಡಲಿಯನ್ನು ನಾನೊಂದು 15 ನಿಮಿಷಕ್ಕೊಮ್ಮೆ ಶಾರ್ಪ್ ಮಾಡಿದರೆ ನಾನು ಕಟ್ಟಿಗೆ ಕಡಿಬೋದು, ಇನ್ನೂ ವೇಗವಾಗಿ ಕಡಿಬೋದು ಅಂತ. ಸೊ ಇದರಲ್ಲಿ ನಾವು ಏನು ತಿಳಿದುಕೊಳ್ಬೋದು ಹೇಳಿದರೆ, ಡಿಸ್ಕಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನಮಗೆ ಇವಾಗ ನಮ್ಮಲ್ಲಿ ಇರುವ ಸೊಲ್ಯೂಷನ್ ಇರದೇ ಇರ್ಬೋದು. ಸೊ ಜಾನಿಗೆ ಅವನು ಡಿಸ್ಕಸ್ ಮಾಡಿದಾಗಲೇ ಅವನಿಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿತ್ತು. ಹಾಗೆ ನಾವು ಸಹ ನಮ್ಮ ಪ್ರಾಬ್ಲಮ್ಗಳಿಗೆ ಡಿಸ್ಕಸ್ ಮಾಡಿದಾಗ ನಮಗೂ ಕೂಡ ಸೊಲ್ಯೂಷನ್ ಸಿಗ್ಬೋದು. ಸೊ ಹಾಗೆಯೇ ಡಿಸ್ಟ್ರ್ಯಾಕ್ಟ್ ಮಾಡೋದು ಅಂತೂ ಕೂಡ ತುಂಬ ಮುಖ್ಯ. ಡಿಸ್ಟ್ರ್ಯಾಕ್ಟ್ ಅಂತ ಹೇಳಿದ್ರೆ ಏನು, ನಮ್ಮನ್ನು ನಾವು ಬೇರೆ ಕಾರ್ಯದಲ್ಲಿ ತೊಡಗಿಸುವಂಥದ್ದು. ಇವಾಗ ತಬಕ ಬರುವ ಸಮಯದಲ್ಲಿ ನಾವು ಬೇರೆ ಬೇರೆ ಚಟುವಟಿಕೆಯಲ್ಲಿ ನಮ್ಮನ್ನು ಬ್ಯುಸಿ ಮಾಡುವಂಥದ್ದು. ಸೊ ವಾಕಿಂಗಿಗೆ ಹೋಗೋದಾ, ಅಥವಾ ಹಾಡು ಕೇಳೋದಾ, ಮಂದಿರಕ್ಕೆ ಹೋಗೋದಾ, ಚರ್ಚಿಗೆ ಹೋಗೋದಾ, ಅಥವಾ ಅಕ್ವೇರಿಯಮನ್ನು ಮಾಡೋದು, ಅಥವಾ ಗಾರ್ಡನನ್ನು ಮಾಡೋದಾ, ಯಾವುದಾದ್ರೂ ಒಂದು ರೀತಿಯಲ್ಲಿ ಮಕ್ಕಳ ಹತ್ರ ಮಾತಾಡಿಕೊಂಡು ಸಮಯ ಕಳೆಯೋದಾ, ಮಕ್ಕಳಿದ್ರೆ ಅವರಿಗೆ ಪಾಠದಲ್ಲಿ ಓದುವುದರಲ್ಲಿ ಅದರಲ್ಲಿ ಕಮ್ಯುನಿಕೇಷನ್ ಕೂಡ ಡೆವಲಪ್ಮೆಂಟ್ ಆಗ್ತದೆ, ಅದರಲ್ಲಿ ಸಮಯ ಕಳೆಯುವಂಥದ್ದು. ಈ ರೀತಿಯಲ್ಲಿ ನಾವು ನಮ್ಮ ಒಂದು ತಬಕ ಬರುವ ಸಮಯದಲ್ಲಿ ಡಿಸ್ಟ್ರ್ಯಾಕ್ಟ್ ಮಾಡಲಿಕ್ಕೆ ಆಗ್ತದೆ. ಹಾಗೆಯೇ ಚಿಕಿತ್ಸೆಗೆ ರೆಗ್ಯುಲರ್ ಆಗಿ ಬರಬೇಕು. ಇವಾಗ ಇದರಲ್ಲಿ ನಾನು ಮನೆಯವರ ಪಾತ್ರ ಕೂಡ ಇದೆ ಅಂತ ಹೇಳ್ತೇನೆ. ಹಲವು ಸತಿ ಇವಾಗ 6 ತಿಂಗಳೆಲ್ಲ ಕರೆಕ್ಟಾಗಿ ಮೆಡಿಸಿನ್ ಎಲ್ಲ ತಗೊಳ್ಳಿಕ್ಕೆ ಬರ್ತಾರೆ. 6 ತಿಂಗಳು ನಂತರ ಎಲ್ಲ ನಾವು ಕಾಲ್ ಮಾಡುವಾಗ, ಇವಾಗ ಫಾಲೋಅಪ್ಪಿಗೆ ಅಂತ ನಾವು ಕಾಲ್ ಮಾಡ್ತೇವೆ, ಮತ್ತೆ ಟ್ರೀಟ್ಮೆಂಟಿಗೆ ಬರಬೇಕು ಅಂತ ಹೇಳ್ತಾರೆ. ಇಲ್ಲ ಸರ್, ನನ್ನ ಗಂಡ ಕುಡಿತಾ ಬಿಟ್ಟಿದ್ದಾರೆ, ಇವಾಗ ಆರಾಮಾಗಿದ್ದಾರೆ, ಯಾವುದೇ ಮೆಡಿಸಿನ್ದ ಅಗತ್ಯ ಇಲ್ಲ ಅಂತ. ನಾನು ಆಲ್ರೆಡಿ ಹೇಳಿದೆ, ಇವಾಗ ಮದ್ಯವ್ಯಸನ ಅವಲಂಬನೆ, ಮದ್ಯಪಾನ ಅವಲಂಬನೆ ಅಂತ ಹೇಳುವಾಗ ಅದರ ಜೊತೆ ಬೇರೆ ರೀತಿಯ ಮಾನಸಿಕ ಕಾಯಿಲೆಗಳು, ಒತ್ತಡಗಳು ಅಥವಾ ಆಶೆ ನಿಯಂತ್ರಣಕ್ಕೆ ಬೇಕಾದ ಔಷಧಿಗಳಿರ್ಬೋದು. ಇವಾಗ ನೀವು ವೈದ್ಯರ ಸಮ್ಮತಿ ಇಲ್ಲದೆ ಮೆಡಿಸಿನ್ ಬಿಟ್ರಿ ಅಂತ ಹೇಳಿದರೆ ಮತ್ತೆ ಆ ಒಂದು ಪ್ರಾಬ್ಲಮ್ ಏನಿರ್ತದೆ, ಮರುಕಳಿಸುವ ಸಾಧ್ಯತೆಗಳಿರ್ತದೆ. ಮತ್ತೆ ಮರುಕಳಿಸಿತು ಅಂತ ಹೇಳಿದರೆ ಮತ್ತೆ ಅವರು ಕುಡಿತಕ್ಕೆ ಹೋಗುವಂಥ ಸಾಧ್ಯತೆ ನಾವು ಹಲವು ಸತಿ ನೋಡಿದ್ದೇವೆ. ಈ ಮಾತ್ರೆಗಳು ಬಿಟ್ಟ ನಂತರ 1 ವಾರದಲ್ಲಿ 1 ತಿಂಗಳಲ್ಲಿ ಮತ್ತೆ ರಿಲ್ಯಾಪ್ಸ್ ಆಗುವಂಥ, ಮತ್ತೆ ಈ ಒಂದು ಸಮಸ್ಯೆ ಮರುಕಳಿಸುವಂಥದ್ದು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ವೈದ್ಯರ ಅನುಮತಿ ಇಲ್ಲದೆ ನೀವು ಮದ್ಯವ್ಯಸನಕ್ಕೆ ಕೊಟ್ಟ ಒಂದು ಔಷಧಿಗಳು ಏನಿರ್ತದೆ ಅದನ್ನು ಸ್ಟಾಪ್ ಮಾಡಬಾರ್ದು ಅಂತ. ಸರ್, ಇನ್ನು
ಕೆಲವರು ಕುಡಿತ ಬಿಟ್ಟಿರ್ತಾರೆ, ಆದರೂ ಸಹ ಕೆಲವೊಮ್ಮೆ ಏನಾಗುತ್ತೆ, ಸ್ನೇಹಿತರ ಒಂದು ಬಲವಂತಕ್ಕೆ ಅವರದ್ದು ಒಂದು ಕುಡಿತ ಪುನರಾವರ್ತನೆ ಆಗುತ್ತೆ. ಇದ್ರ ಬಗ್ಗೆ ನೀವು ಏನು ಸಲಹೆ ಕೊಡ್ತೀರಾ? ಇದು ಕೂಡ ಸಾಮಾನ್ಯವಾಗಿ ನಾವು ಕಾಣ್ತೇವೆ. ಸರ್, ನಾನು ಕುಡಿತ ಬಿಡಬೇಕು ಅಂತ ತುಂಬ ಮನಸ್ಸು ಮಾಡಿದೆ, ಆದರೆ ನನ್ನ ಫ್ರೆಂಡ್ಸ್ ನನಗೆ ಇನ್ಫ್ಲುಯೆನ್ಸ್ ಮಾಡಿದರು, ಫೋರ್ಸ್ ಮಾಡಿದರು. ಅವರಿಗೆ ಹೇಳಿಕೆ ಬೇಜಾರಾಯಿತು, ಅದಕ್ಕೆ ನಾನು ಡ್ರಿಂಕ್ಸ್ ಮಾಡಿಬಿಟ್ಟೆ. ಒಮ್ಮೆ ಡ್ರಿಂಕ್ಸ್ ಮಾಡಿಬಿಟ್ಟೆ, ಮತ್ತು ನನಗೆ ಕಂಟ್ರೋಲೇ ಸಿಗಲಿಲ್ಲ, ಹಾಗೆಯೇ ಜಾಸ್ತಿ ಆಗ್ತಾ ಹೋಯಿತು ಅಂತ. ಡ್ರಿಂಕ್ ರೆಫ್ಯೂಸಲ್ ಸ್ಕಿಲ್ ನೀವು ಎಲ್ಲಿ ಕಲಿಯುವುದು ತುಂಬ ಮುಖ್ಯ. ಇಲ್ಲಿ ನೀವು ಅಸರ್ಟಿವ್ ಆಗಿ ಹೇಳಬೇಕು. ಅಸರ್ಟಿವ್ನೆಸ್ ಏನು ಹೇಳಿದ್ರೇನು, ನಿಮ್ಮ ಕೆಲಸ ಆಗಬೇಕು, ನಿಮಗೂ ಅದರಿಂದ ತೊಂದರೆ ಆಗಬಾರ್ದು, ನಿಮ್ಮ ಎದುರಿನಲ್ಲಿರುವ ಸ್ನೇಹಿತನಿಗೂ ನೋವಾಗಬಾರ್ದು. ಆ ರೀತಿಯಲ್ಲಿ ಇವಾಗ ನೀವು ಅವನಿಗೆ ನಾನು ಕುಡಿಯೋದಿಲ್ಲ ಹೇಳಿದರೆ ಅವನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅದರಲ್ಲಿ ಅದು ನಮ್ಮದು ಯೋಚನೆ ಅಷ್ಟೇ. ಹಾಗಾಗಿ ನೀವು ನಾನು ಡ್ರಿಂಕ್ಸ್ ಬಿಟ್ಟಿದ್ದೇನೆ, ನನಗೆ ಚಿಕಿತ್ಸೆ ಆಗಿದೆ, ನನಗೆ ಮತ್ತೆ ಕುಡಿದ್ರೆ ಮತ್ತೆ ತೊಂದರೆ ಆಗ್ತದೆ, ಆಲ್ರೆಡಿ ನನಗೆ ತುಂಬ ಎಲ್ಲ ದೈಹಿಕ ಸಮಸ್ಯೆಗಳು ಕುಡಿತದಿಂದ ಬಂದಿದೆ, ಇನ್ನು ನಾನು ಇದಕ್ಕೆ ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ, ಕುಡಿತಕ್ಕೆ ಹೋದರೆ ತುಂಬ ಸಮಸ್ಯೆ ಆಗ್ತದೆ ಅಂತ ನನ್ನ ವೈದ್ಯರು ಹೇಳಿದ್ದಾರೆ, ಹಾಗಾಗಿ ನಾನು ಬರೋದೇ ಇಲ್ಲ, ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಈ ರೀತಿಯಲ್ಲಿ ಹೇಳಿ ಅವಾಯ್ಡ್ ಮಾಡಬೇಕು. ಅದರಲ್ಲಿ ಬೇಜಾರಾಗುವಂಥದ್ದು ಏನಿಲ್ಲ, ಅಲ್ಲಿ ಗಿಲ್ಟಿ ಹೇಳುವಂಥದ್ದು ಏನು ಬರೋದಿಲ್ಲ. ನೀವು ಇಲ್ಲಿ ಯಾವುದು ಒಳ್ಳೆಯದಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ, ಒಂದು ಕೆಟ್ಟ ವಸ್ತಿಗೆ ನಿಮ್ಮ ಸ್ನೇಹಿತ ಕರೆದಾಗ ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಿಮಗೇನೆ ಸಹಾಯ ಜಾಸ್ತಿ ಇರುವಂಥದ್ದು. ಸರ್, ಇನ್ನು ಕೆಲವರು ಹೇಳ್ತಾರೆ ವಿಲ್ ಪವರ್ ಒಂದಿದ್ರೆ ಸಾಕು, ಅದಕ್ಕೆ ಬೇರೆ ಮೆಡಿಸಿನ್ಸ್ ಅಗತ್ಯ ಇಲ್ಲ, ಬೇರೆ ಚಿಕಿತ್ಸೆ ಅಗತ್ಯ ಇಲ್ಲ ಅಂತೇಳಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ವಿಲ್ ಪವರ್ ಕೂಡ ಬೇಕು, ಅದರ ಜೊತೆಗೆ ನಮಗೆ ಬೇರೆ ಚಿಕಿತ್ಸೆ ಬೇಡ ಹೇಳಿದರೆ ಆಗೋದಿಲ್ಲ. ಎಲ್ಲರೂ ಮನುಷ್ಯರು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಕೆಲವು ಮನುಷ್ಯರಿಗೆ ಆಸೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಔಷಧಿ ಅಗತ್ಯಗಳಿರ್ತದೆ. ಸೊ ಇವಾಗ ಆ್ಯಂಟಿ ಕ್ರೇವಿಂಗ್ ಡ್ರಗ್ಸ್ ಅಂತ ಹೇಳಿ ನಾನು ಹೇಳಿದೆ, ಆವಾಗಲೇ ಹೇಳ್ತಾ ಇದ್ದೆ, ನಾಲ್ಟ್ರೋಕ್ಸನ್ ಅಂತ ಟ್ಯಾಬ್ಲೆಟ್ಗಳಿರ್ತದೆ. ಇದೇನು ಮಾಡ್ತದೆ, ಡ್ರಿಂಕ್ಸಿನ ಆಸೆ ಬರಲಿಕ್ಕೆ ಬಿಡೋದಿಲ್ಲ. ಸೊ ಕುಡಿದ್ರೆ ಅವರಿಗೆ ಅದರಿಂದ ಕಿಕ್ಕೇ ಸಿಗೋದಿಲ್ಲ. ಸೊ ಆ ರೀತಿ ಕೆಲಸ ಮಾಡ್ತದೆ. ಕೆಲವು ಟ್ಯಾಬ್ಲೆಟ್ಗಳಿದೆ, ಕಂಪ್ರಲ್, ಬ್ಯಾಕ್ಲೋಫೆನ್ ಅಂತೆಲ್ಲ, ಇದು ತಬಕವನ್ನು ಕಡಿಮೆ ಮಾಡ್ತದೆ, ಆ ಖುಷಿಯನ್ನು ಕೊಡುವಂಥದ್ದು ನಿಲ್ಲಿಸಿ ಬಿಡ್ತದೆ. ಸೊ ಹಾಗೆಯೇ ಡೈಸೆಲ್ಫಿರಾಮ್ ಅಂತ ಮಾತ್ರೆಗಳಿರ್ತದೆ. ಇವಾಗ ಇಲ್ಲಿಂದ ಹೋದ ನಂತರ ಯಾರು ಇಲ್ಲದ ಸಮಯದಲ್ಲಿ ನಮಗೆ ತಬಕ ಆಗ್ಬೋದು, ಆವಾಗ ನಮ್ಮನ್ನು ತಡಿಲಿಕ್ಕೆ ಯಾರೂ ಇರುವುದಿಲ್ಲ. ಸೊ ಆವಾಗ ಸಮಯದಲ್ಲಿ ಒಂದು ವೇಳೆ ಡೈಸೆಲ್ಫಿರಾಮ್ ಇತ್ತು ಅಂತ ಹೇಳಿದರೆ ನಮಗೆ ಅದರ ಭಯ ಇರ್ತದೆ, ನಾವು ಒಂದು ವೇಳೆ ಕುಡಿದು ಬಿಟ್ಟರೆ ನನಗೆ ರಿಯಾಕ್ಷನ್ ಆಗ್ತದೆ ಅಂತ. ಸೊ ನಾನು ಆ ಸಮಯದಲ್ಲಿ ಡ್ರಿಂಕ್ಸಿಗೆ ಹೋಗೋದು ತುಂಬ ಕಡಿಮೆ. ಸೊ ಅದು ಅಲ್ಲಿ ನನ್ನನ್ನು ಸೇವ್ ಮಾಡಿ ಬಿಡ್ತದೆ ಮತ್ತೆ ಡ್ರಿಂಕ್ಸ್ ಮಾಡುವಂಥದ್ದು. ಸೊ ಈ ರೀತಿಯಲ್ಲಿ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಇವಾಗ ನಾನು ಹೇಳಿದ ಮಾನಸಿಕ ಕಾಯಿಲೆಗಳು ಕೂಡ ಅದರಲ್ಲಿ ಇರ್ತದೆ, ಈ ಕಾಯಿಲೆಗಳಲ್ಲಿ. ಸೊ ಆ ಕಾಯಿಲೆಗಳಿಗೂ ಸಹಾಯ ಬೇಕಿರ್ತದೆ. ಇವಾಗ ಆ್ಯಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಇಂಥದಕ್ಕೆಲ್ಲ ಅವಶ್ಯವಾಗಿ ಮೆಡಿಸಿನ್ಗಳು ಬೇಕಾಗಿರ್ತದೆ. ಸೊ ಈ ಮೆಡಿಸಿನ್ ಜೊತೆ ವಿಲ್ ಪವರ್ ಕೂಡ ಬೇಕು. ಖಾಲಿ ವಿಲ್ ಪವರೇಯಿಂದವೇ ನಾನು ಬಿಡ್ತೇನೆ ಅಂತ ಹೇಳೋದು ತುಂಬ ಕಡಿಮೆ, ತುಂಬ ಕಷ್ಟ ಕೂಡ. ಸೊ ಇದು ಎರಡೂ ಕೂಡ ಒಟ್ಟಿಗೆ ಬೇಕು, ವಿಲ್ ಪವರು ಬೇಕು, ಅದರ ಜೊತೆ ನಿಮಗೆ ಆಸ್ಪತ್ರೆಯ ಸಹಾಯ ಕೂಡ ಬೇಕು, ಮೆಡಿಸಿನ್ ಕೂಡ ಬೇಕು. ಸರ್, ನೀವು ಹೇಳಿದ್ರಿ ವಿಲ್ ಪವರು ಬೇಕು, ಮೆಡಿಸಿನ್ಸ್ನ ಅಗತ್ಯನೂ ಇದೆ ಅಂತೇಳಿ. ಹಾಗೆ ನಾವು ಇವತ್ತಿನ ಈ ಸಂಚಿಕೆಯ ಒಂದು ಕೊನೆಯ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ನನ್ನ ಕೊನೆಯ ಪ್ರಶ್ನೆ ನಮ್ಮ ವೀಕ್ಷಕರಿಗೆ ಮದ್ಯವ್ಯಸನದಿಂದ ದೂರವಿರಲಿಕ್ಕೆ ಅಥವಾ ಮಾದಕ ದ್ರವ್ಯಗಳಿಂದ ದೂರ ಇರಲಿಕ್ಕೆ ನೀವೇನು ಹೇಳ್ತೀರಾ? ಸೊ ಮದ್ಯವ್ಯಸನ ಅವಲಂಬನೆ ಹೇಳೋದು, ಯಾರು ಇಚ್ಛೆ ಪಡೋದಿಲ್ಲ ಅದಕ್ಕೆ ಒಳಗಾಗಬೇಕು ಅಂತ. ಸೊ ನಾವು ನೋಡ್ತಾ ಇರ್ತೇವೆ, ಒಂದು ಕುಡುಕ ಒಂದು ದಾರಿಯಲ್ಲಿ ಬಿದ್ದಾಗಲೂ ನಮಗೆ ಛೀ ಅಂತ ಅನಿಸ್ತದೆ. ಸೊ ಇಂಥ ಒಂದು ಲೈಫ್ ನನಗೆ ಬೇಡ ಅಂತ ಹೇಳಿದವರು ಸಹ ಕೂಡ ಮದ್ಯಪಾನ ಅವಲಂಬನೆ ಶುರು ಮಾಡಿದವರು ಇರ್ತಾರೆ. ಸೊ ಅದಕ್ಕೆ ಏನು ಅಂತ ಹೇಳಿದರೆ, ಯುವ ಜನತೆಗೆ ಎಸ್ಪೆಷಲಿ ಸೇ ನೋ ಟು ಫಸ್ಟ್ ಡ್ರಿಂಕ್. ನೀವು ಮೊದಲು ನೋ ಅಂತ ಹೇಳಿ ನಿಮ್ಮ ಫಸ್ಟ್ ಡ್ರಿಂಕಿಗೆ, ಅದೇ ಕ್ಯೂರಿಯಾಸಿಟಿಗೆ ಆಗಿರಲಿ, ಪಿಯರ್ ಇನ್ಫ್ಲುಯೆನ್ಸ್ ಆಗಿರಲಿ. ಸೊ ಇದರ ಬಗ್ಗೆ ಜಾಸ್ತಿಯಾಗಿ ತಿಳಿದುಕೊಳ್ಳಿ, ಮದ್ಯಪಾನ ಕುಡಿಯೋದ್ರಿಂದ ಏನು ತೊಂದರೆಗಳಾಗ್ತದೆ ಅಂತ. ಸೊ ಅದೇ ಜೊತೆ ನಿಮಗೆ ಮದ್ಯಪಾನದ ಒಂದು ತೊಂದರೆ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನೀವು ಆಸ್ಪತ್ರೆಯ ಸಹಾಯವನ್ನು ತೆಗೆದುಕೊಳ್ಬೇಕು. ಅದರಿಂದ ನಿಮಗೆ ಇದು ಯಾಕೆ ಕಾಯಿಲೆ ಅಂತ ತಿಳಿತದೆ. ನಿಮಗೆ ಅದರ ಜೊತೆ ಬೇರೆ ರೀತಿಯ ಒತ್ತಡಗಳು ಇರ್ಬೋದು, ಅದನ್ನು ನೀವು ನಿರ್ವಹಣೆ ಮಾಡಲಿಕ್ಕೆ ಅಸಫಲರಾಗಿರ್ಬೋದು, ಅದನ್ನು ನೀವು ಹೇಗೆ ನಿರ್ವಹಣೆ ಮಾಡ್ಬೋದು, ಇದರ ಕೂಡ ಸಹಾಯಗಳು ನಿಮಗೆ ಸಿಗ್ತದೆ. ಸೊ ನೀವು ಮದ್ಯಪಾನಕ್ಕೆ ಇವಾಗ ಚಿಕಿತ್ಸೆ ತಗೊಂಡಿದ್ರಿ ಆಲ್ರೆಡಿ, ಮತ್ತೆ ಮರುಕಳಿಸ್ತಾ ಇದೆ ಅಂತ ಹೇಳಿದರೆ ನಿಮ್ಮ ಹೋಪ್ ಅಂತೂ ಕಳೆದುಕೊಳ್ಬೇಡಿ. ನಿಮ್ಮ ಸತತ ಪ್ರಯತ್ನದಿಂದ ನೀವು ಬಿಡಲಿಕ್ಕೆ ಸಾಧ್ಯ ಉಂಟು. ಸೊ ನೀವು ಚಿಕಿತ್ಸೆಯನ್ನು ಸರಾಗಾಗಿ ಮತ್ತೆ ಕುಡಿತಾ ಇದ್ದರೆ ಹೇಳಿದರೆ ಸರಾಗಾಗಿ ಈ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ.
ಸರ್, ಇಷ್ಟೊತ್ತು ನಮ್ಮೊಂದಿಗಿದ್ದು ಮದ್ಯಪಾನದ ಒಂದು ವ್ಯಸನದ ಬಗ್ಗೆ ಹಾಗೂ ಅದನ್ನು ಯಾವ ರೀತಿಯಾಗಿ ನಾವು ಅದನ್ನು ಪುನರಾವರ್ತನೆ ಆಗದೇ ಇರುವ ಹಾಗೆ ನೋಡಿಕೊಳ್ಳಿಕ್ಕೆ ಅಥವಾ ಅದರ ಚಿಕಿತ್ಸೆಯ ಬಗ್ಗೆ ಒಳ್ಳೊಳ್ಳೆಯ ಸಲಹೆಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ವಾ ಮದ್ಯಪಾನದಿಂದ ಯಾವೆಲ್ಲ ತೊಂದರೆಗಳುಂಟಾಗುತ್ತೆ, ಅದು ಪುನರಾವರ್ತನೆ ಯಾವ ರೀತಿಯಾಗಿ ಆಗಬಹುದು, ಅದು ಪುನರಾವರ್ತನೆ ಆಗದೇ ಇರುವ ಹಾಗೆ ನಾವು ವೈದ್ಯರ ಸಲಹೆಯನ್ನು ಪಡೆದು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ನಮ್ಮ ಇವತ್ತಿನ ಗೆಸ್ಟ್ ಹೇಳಿದ್ದಾರೆ. ಇವತ್ತಿಗೆ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.